ನಮ್ಮ ಕ್ರೈಸ್ತರಲ್ಲಿ ಕೆಲವು ವಚನಗಳನ್ನ ಆಲೋಚನೆ ಮಾಡ್ತಾರೆ. ಕೆಲವು ವಚನಗಳನ್ನ ಹಿಡಿದುಕೊಂಡು ಆ, ದೇವರೇ ನಮಗೆ ಈ ರೀತಿ ಆಶೀರ್ವಾದ ಕೊಟ್ಟಿದ್ದಾರೆ, ವರಗಳನ್ನು ಕೊಟ್ಟಿದ್ದಾರೆ ಅಂತ ಮಾತಾಡ್ತಾರೆ. ಯೇಸು ಕ್ರಿಸ್ತರಿಗಿಂತ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀರಂತೇಳಿ ಪ್ರಭು ಹೇಳಿದ್ದಾರಲ್ಲ, ಅದಕ್ಕೆ ನಾವು ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತೇವೆ ಅಂತೇಳಿ ಕೆಲವರು ಮಾತು. ಯೇಸು ಕ್ರಿಸ್ತರಿಗಿಂತ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಹೇಳಿದಿರಲ್ಲ, ಆದರೂ ಯಾರು ಗೊತ್ತಾಗುತ್ತೆ. ಯೇಸು ಕ್ರಿಸ್ತರ ಮೂಲಕ ಮಾತು, ನೀವು ನನಗಿಂತ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದನ್ನ ಹಿಡಿದುಕೊಂಡು ಇವರೇನ್ ಮಾಡ್ತಾರೆ, ಆ ವಚನವನ್ನು ಹೇಳಿ ಏನಪ್ಪ ಅಂತ ನೋಡುವಾಗ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಂದ್ರೆ ಅದ್ಭುತಗಳನ್ನು ಮಾಡ್ತೀವಿ, ಸೂಚಕ ಕ್ರಿಯೆಗಳನ್ನ ಮಾಡ್ತೀವಿ ಅಂತೇಳಿ ಮೋಸಗಾರರು ಹೊರಟಿದ್ದಾರೆ. ಬಹಳ ಮಂದಿ ಮೋಸಗಾರರು ಹೊರಟಿದ್ದಾರೆ. ಇವರು ಕುತಂತ್ರಗಾರರು. ಈ ಕುತಂತ್ರದಿಂದ, ಮೋಸದಿಂದ ಸಭೆಯನ್ನ ಹಾಳು ಮಾಡ್ತಾರೆ. ಸಭೆಯನ್ನ ಹಾಳು ಮಾಡುತ್ತಾರೆ ಅಂದ್ರೆ ದೇವರ ಮಕ್ಕಳನ್ನು ಹಾಳು ಮಾಡ್ತಾರೆ. ಟಚ್ ಅಂದ್ರೆ ಬಿಡಿಸ್ತಾ ಇರ್ತಾರೆ, ಇಲ್ಲಾಂದ್ರೆ ಏನೋ ನಡೆಯುತ್ತೆ ಅದ್ಭುತ ಅಂತೇಳಿ. ಇದು ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಕಾರ್ಯ. ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಕಾರ್ಯ ಏನ್ ಮಾಡಕ್ಕಾಗ? ಇವಾಗ ಯೇಸು ಕ್ರಿಸ್ತರು ಈ ಟೋಟಲ್ ಜಗತ್ತನ್ನ ಉಂಟು ಮಾಡಿದ್ರು. ದೊಡ್ಡ ಕಾರ್ಯ ಮಾಡ್ತಾರೆ ಅಂದ್ರೆ ಇದರಲ್ಲಿ ಏನಾದ್ರು ಉಂಟು ಮಾಡ್ತಾರಂದ್ರೆ ಏನೂ ಇಲ್ಲ, ಏನೂ ಇಲ್ಲ ಮಾಡಕ್ಕಾಗ. ಎರಡನೇದಾಗಿ ಯೇಸು ಪ್ರಭು ಅದ್ಭುತಗಳನ್ನು ಮಾಡಿದ್ದಾರಲ್ಲ, ಈ ಅದ್ಭುತಗಳಲ್ಲಿ ಇವರೇನಾದ್ರೂ ದೊಡ್ಡ ಕಾರ್ಯ ಮಾಡ್ತಾರ? ಅವ್ರಿಗಿಂತ ಅವರಲ್ಲಿ ಅವ್ರು ಮಾಡಿರುವಂತ ಕ್ರಿಯೆಗಳಲ್ಲಿ ಒಂದು ಮಾಡಿದ್ರೆ ಸಾಕು, ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ. ನಿಜವಾಗ್ಲೂ ನೇರವಾಗಿ ಒಂದು ಮಾಡಿದ್ರೆ ಸಾಕು. ಯೇಸು ಪ್ರಭು ಸಮುದ್ರದ ಮೇಲೆ ನಿಂತಿದ್ದಾರೆ, ಸಮುದ್ರದ ಮೇಲೆ ನಿಂತಿದ್ದಾರೆ. ಸೇವಕರಿಗೆ ನಡೆಯಕ್ಕಾಗಲ್ಲ. ಅದು ಆಗಿನ ಕಾಲದಲ್ಲಿ ಅವ್ರು ನಡೆಸಿದ್ದಾರೆ. ಆಮೇಲೆ ಅಪೊಸ್ತಲರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆಮೇಲೆ ಒಂದು 2 ರೊಟ್ಟಿಗಳು 4 ಮೀನುಗಳು ಅಂದಾಗ 7 ಮೀನುಗಳು 4 ಮೀನುಗಳು ಇರ್ತವೆ. ಸುಮಾರು 4,000 ಜನಕ್ಕೆ ಒಂದು ಸಾರಿ, ಇಲ್ಲ 5,000 ಜನಕ್ಕೆ ಮತ್ತೊಂದು ಸಾರಿ ಪ್ರಾರ್ಥನೆ ಮಾಡಿ ಹಂಚಿರ್ತಾರೆ. ಇಂಥದ್ದೇನಾದ್ರೂ ಮಾಡಕ್ಕಾಗತ್ತ? ಹೋಗ್ಲಿ, ಕುಂಟರು, ಕುರುಡರು, ವಿಧವಾದಂತ ಅಂಗವಿಕಲರು ಬಂದಿದ್ರು. ಸಭೆಗೆ ಬಂದಾಗ ಹೇಗ್ ಬಂದಿದ್ದಾರೋ ಹಾಗೇನೆ ವಾಪಸ್ ಹೋಗ್ತಾರೆ. ಕುರುಡರು ಒಳಗಡೆ ಗಡ್ಡೆ ಇದ್ದು ತೆಗೆದಾಕ್ತೀನಿ ಅಂತ ಹೇಳ್ತಾರೆ. ಒಳಗಡೆ ಗಡ್ಡೆ ಯಾಕೆ ಕಣ್ಣುಗಳಿಲ್ಲ. ಕೆಲವರು ಕುರುಡರು ಬರ್ತಾರೆ. ಬಂದ ಮೇಲೆ ಅವನಿಗೆ ಕಣ್ಣುಗಳು ಬರಬೇಕು. ಕುಂಟರು ಬರ್ತಾರೆ, ಕಾಲುಗಳು ಬರಬೇಕು. ಇವೆಲ್ಲ ಪ್ರಭು ಮಾಡಿದ್ದಾರೆ. ಇವೆಲ್ಲ ಯಾರು ಮಾಡಿದ್ದಾರೆ ಅಂದ್ರೆ ಪ್ರಭು. ಒಂದೇ ಒಂದು ಕ್ಷಣದಲ್ಲಿ ಕಣ್ಣುಗಳು ಇಲ್ಲದವರಿಗೆ ಕಣ್ಣುಗಳು, ಕಾಲುಗಳು ಇಲ್ಲದವರಿಗೆ ಕಾಲುಗಳು, ಯಾವುದೇ ಅಂಗವಿಕಲತನ ಇರಲಿ ಅದೆಲ್ಲ ಕೂಡ ಸ್ವಸ್ಥತೆಯನ್ನ ಮಾಡಿದ್ದಾರೆ. ಇಂಥದ್ರಲ್ಲಿ ಯಾವ್ದಾದ್ರು ಒಂದಾದ್ರೂ ಮಾಡಿದ್ದಾರಪ್ಪ ಅಂತ ನೋಡುವಾಗ, ಏನ್ರಿ ಈ ಟಿವಿ ಮೀಡಿಯಾದಲ್ಲಿ ಇಲ್ಲಪ್ಪ ಅಂದ್ರೆ ಶೂಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ತೋರಿಸ್ತಾರೆ. ಎಡಿಟಿಂಗ್ ಮಾಡುವಂಥದ್ದು ಏನಪ್ಪ ಅಂದ್ರೆ ಎಲ್ಲ ಮೋಸ. ಎಡಿಟಿಂಗ್ ಮಾಡ್ತಾರಲ್ಲ, ಅದರಲ್ಲಿ ಇಲ್ಲದನ್ನು ಕೂಡ ಸೇರಿಸ್ಬೋದು, ಇಲ್ಲದನ್ನು ಕೂಡ ಸೇರಿಸಿ. ಮೊನ್ನೆ ಯಾವುದೊಂದು ವಿಡಿಯೋ, ಈ ಸಿನಿಮಾಗಳಲ್ಲಿ ದುರಾತ್ಮಗಳು ಬಂದ ಮೇಲೆ ಈ ಗೋಡೆ ಹತ್ತಿ ಆಮೇಲೆ ಮೇಲ್ಗಡೆ
ಮನುಷ್ಯರು ಅಂದ್ರೆ ಆ ದೆವ್ವಗಳು ಬಂದು ಮೇಲ್ಗಡೆ ಮೇಲ್ಗಡೆ ಹೋಗ್ತಾರೆ, ಫ್ಯಾನ್ ಹಿಡಿತಾರೆ, ಇಲ್ಲಿಂದ ಜಂಪ್ ಮಾಡ್ತಾರೆ, ಅಲ್ಲಿಂದ ಜಂಪ್ ಮಾಡುತ್ತೆ ಅಂತೇಳಿ ಕೆಲವು ಸಿನಿಮಾಗಳಲ್ಲಿ ನೋಡಿರ್ತಾರೆ. ಸೇಮ್ ಟು ಸೇಮ್ ಅದೇ ಸ್ಟೈಲ್ ಅಲ್ಲಿ ಇವನೇನು ಪ್ರಾರ್ಥನೆ ಮಾಡ್ತಾನೆ, ಸ್ವಚ್ಛತೆ ಏನು ಅದೇ ಯೇಸು ಕ್ರಿಸ್ತ ನಾಮದಲ್ಲಿ ದೆವ್ವ ಬಿಡಿಸ್ತಾ ಇರ್ತಾನೆ. ಈ ದೆವ್ವ ಅಂದ್ರೆ ಈ ಇವನಲ್ಲೇ ಒಂದು ದೆವ್ವ ಇರುತ್ತೆ. ಅದರಲ್ಲಿ ಏನಪ್ಪ ಅಂದ್ರೆ ಗೋಡೆಗೆ ಹೋಗ್ಬೇಕು, ಅದು ಎಡಿಟಿಂಗ್ ಅದೆಲ್ಲ ಎಲ್ಲ ಕೂಡ ಎಡಿಟಿಂಗ್. ಪ್ರಿಯರ ದೇವ್ರ ಹೋಗ್ತೀರಾ, ಇದನ್ನ ಯಾಕೆ ಮಾಡ್ತಾರಂದ್ರೆ ಅಂತವ್ ಮಾಡಿ ತೋರಿಸಿದಾಗ ಜನರು ಗುಂಪು ಗುಂಪಾಗಿ ಹೋಗ್ತಾರೆ. ಯಾಕಂದ್ರೆ ಇವು ಕುರಿಗಳ ಮಾಯ ಕುರಿಗಳು, ನಿಜವಾದ ಕುರಿಗಳಲ್ಲ. ನಿಜವಾದ ಕುರಿಗಳಂದ್ರೆ ಭಕ್ತರು. ಭಕ್ತರು ಕುರಿ, ಭಕ್ತರಿಗೆ ಹೇಳ್ತಾರೆ ಭಕ್ತರು. ಇವರು ಡೂಪ್ಲಿಕೇಟ್ ಕುರಿಗಳು, ತೋಳಗಳು ಎಲ್ಲ ಸೇರಿದ್ರೇನೆ ಇವರು ತೋಳ, ಕುರಿ, ಮೇಕೆಗಳು ಮೋಸ ಮಾಡೋದು ಬಹಳ. ಇಂತಹ ಒಂದು ಈ ಸಮಾಜದಲ್ಲಿ ತಪ್ಪು ತಪ್ಪಾಗಿ ಕಾರ್ಯಕ್ರಮ ನಡೀತಾರೆ. ಅಂತವ್ರು ಯಾರಾದ್ರೂ ಬಂದ್ರೆ ಗುಂಪು ಗುಂಪಾಗಿ ಬರ್ತಾರೆ. ಜನ ಯಾಕೆ ಬರ್ತಾರಂದ್ರೆ ಏನೋ ಒಂದು ಮಾಡ್ಬೇಕು, ತಲೆ ಮೇಲೆ ಕೈ ಇಡಬೇಕು, ಬಿಳಿಸ್ಬೇಕು, ಗಟ್ಟಿಯಾಗಿ ಕಿಚ್ಚಾಡ್ಬೇಕು, ಜ್ಞಾನ ಬೇಕಾಗಿ. ಆತ್ಮಿಕವಾದ ಜ್ಞಾನ ಇದ್ದರೇನೆ ನಿಮಗೆ ರಕ್ಷಣೆ ಬರುತ್ತೆ. ಆತ್ಮಿಕ ರಕ್ಷಣೆ, ನಮ್ಮ ಆತ್ಮಗಳು ರಕ್ಷಣೆ ಹೊಂದಬೇಕಾದ್ರೆ, ನಾವು ರಕ್ಷಣೆ ಹೊಂದಬೇಕಾದ್ರೆ ದೇವರ ವಾಕ್ಯದ ಮೂಲಕ ಸಾಧ್ಯವಾಗುತ್ತೆ ವಿನಃ ಈ ಮಾಯ ಮಾತುಗಳು ಹೇಳುವುದರಿಂದ ಸಾಧ್ಯವಾಗುತ್ತೆ. ಯೇಸು ಕ್ರಿಸ್ತರಿಗಿಂತ ದೊಡ್ಡ ಕಾರ್ಯ ಅಂದ್ರೆ, ನನ್ನಿಂದ ನೀವು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂದ್ರೆ ಅರ್ಥ ಏನ್ ಗೊತ್ತಾ? ಅನೇಕರನ್ನ ದೇವರ ಮಾರ್ಗದಲ್ಲಿ ನಡೆಸ್ಕೊತ. ಒಬ್ಬ ಪಾಪಿಯನ್ನ ಬದಲಾವಣೆ ಮಾಡ್ಬೇಕಂದ್ರೆ ಸುಲಭನ ಕಷ್ಟ. ರೋಗ ಇದೆಯಲ್ಲ, ದೇವರಿಗೆ ಶಕ್ತಿ ಇದೆ, ದೇವ್ರು ಏನ್ ಮಾಡ್ತಾರೆ ಅಂತ ತೆಗೆದಾಕ್ತಾರೆ, ದೊಡ್ಡ ಕೆಲಸ ಅಲ್ಲ. ಅಂತವರ ಕೂಡ ಇವ್ರು ಕೊಟ್ರೆ ತೆಗೆದಾಕೋದು ದೊಡ್ಡ ಕೆಲಸ ಅಲ್ಲ. ಪಾಪದಿಂದ ಬಿಡಿಸುವಂತದ್ದಿದೆ, ಹೃದಯದ ಬದಲಾವಣೆ ಮಾಡ್ಬೇಕಲ್ಲ, ಅದು ಬಹಳ ದೊಡ್ಡ ಕೆಲಸ. ಹೃದಯದ ಬದಲಾವಣೆ, ಆ ಬದಲಾವಣೆ ಮಾಡ್ಬೇಕಂದ್ರೆ ಬಹಳ ದೊಡ್ಡ ಕೆಲಸ. ಅಂತ ಕೆಲಸ ನೀವು ಮಾಡ್ತೀರಾ ಅಂತ ಹೇಳಿ ಪ್ರಭು ತನ್ನ ಭಕ್ತರಿಗೆ ಒಂದೇ ದಿನದಲ್ಲಿ 3,000 ಮಂದಿ ದೀಕ್ಷಾ ಸ್ನಾನ ಪಡ್ಕೊಂಡಿದ್ದಾರೆ ಗೊತ್ತ. ಒಂದೇ ದಿನದಲ್ಲಿ ಅಪೊಸ್ತಲರ ಬೋಧನೆಯನ್ನು ಕೇಳಿ ಎಷ್ಟು ಜನ ಬರ್ತಾರೆ? 3,000 ಜನ. 3,000 ಜನ ಬಂದು ದೀಕ್ಷಾ ಸ್ನಾನ ಪಡೆದುಕೊಂಡು ತಮ್ಮ ಸ್ಥಿರ ಆಸ್ತಿಗಳು ಏನಿದೆಯೋ ಎಲ್ಲವನ್ನು ಮಾರಿ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟು ದೇವರ ರಾಜ್ಯ ಸುವಾರ್ತೆ ನಿಮಿತ್ತವಾಗಿ ತ್ಯಾಗ ಮಾಡ್ತಾರೆ. ದೊಡ್ಡ ಮನಸ್ಸು ಬರುತ್ತೆ. ಅಂದ್ರೆ ಅನೇಕರನ್ನ ಬದಲಾವಣೆ ಮಾಡಬೇಕಾದ್ರೆ ಅದು ಚಿಕ್ಕ ವಿಷಯ ಅಲ್ಲ. ಅಂತ ದೊಡ್ಡ ಕೆಲಸ ಯಾರು ಮಾಡಿದ್ದಾರೆ? ಅಪೊಸ್ತಲರು ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ವರಗಳು ಏನ್ರಿ, ಈ 1ನೇ ಶತಮಾನದಲ್ಲಿ ಕೊಟ್ಟಂತ ವರಗಳಿದೆ. ಕುರುಡರಿಗೆ ಕಾಲು ಕೊಡುವಂಥದ್ದು, ಕುರುಡರಿಗೆ ಕಣ್ಣುಗಳು ಕೊಡುವಂಥದ್ದು, ಕುಂಟರಿಗೆ ಕಾಲು ಕೊಡುವಂಥದ್ದು, ಇದು ಇದೆಯಲ್ಲ ವರಗಳು. ಸ್ಪೆಷಲ್ ಆದಂತ ವರಗಳು, ಪ್ರತ್ಯೇಕವಾದ ವರಗಳು. ಇವಾಗ ಇವರಿಗಿದ್ರೆ ಅನೇಕ ಮಂದಿ ಅಂಗವಿಕಲರಿರ್ತಾರೆ. ಅನೇಕ ಮಂದಿ ನಮ್ಮ ಕ್ರೈಸ್ತರ ಮಧ್ಯದಲ್ಲೇ ಅಂಗವಿಕಲರಿರ್ತಾರಲ್ಲ. ಎಲ್ಲಿದ್ದಾರೆ ಇಲ್ಲಿ? ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಅನೇಕ ಅಂಗವಿಕಲರಿದ್ದಾರೆ. ಆ ಕಾಲ ಬೇರೆ, 1ನೇ ಶತಮಾನದಲ್ಲಿ ವರಗಳ ಕಾಲ. ಇವಾಗ ನಮ್ಮ ಮಧ್ಯದಲ್ಲಿ ವರ ಇದೆ, ದೇವರ ವರ ಇದೆ. ಅವುಗಳಿಗಿಂತ ಶ್ರೇಷ್ಠವಾದಂತ ವರ ಇದೆ, ಅದು ನೆನಪಲ್ಲಿ. ಯಾರುಗಳಿಗಿಂತ? ಅಪೊಸ್ತಲರಿಗೆ ಕೊಟ್ಟಿದ್ದಾರಲ್ಲ ಇದು
ಸ್ವಸ್ಥತೆಗಳು ಮಾಡುವಂತ ವರಗಳು ಕೊಟ್ಟಿದ್ದಾರಲ್ಲ, ಅವೆಲ್ಲವುಗಿಂತ ಶ್ರೇಷ್ಠವಾದಂತ ಸರ್ವೋತ್ತಮವಾದಂತ ವರ ಇದೆ. ಆ ವರವನ್ನ ಕುರಿತು ಅರ್ಥ ಮಾಡಿಕೊಡ್ತಾ ಇದ್ದಾರೆ. ಪ್ರೀತಿಯ ಸರ್ವೋತ್ತಮವಾದಂತಹ ವರವನ್ನು ತೋರಿಸ್ತೇನೆ, ಉತ್ತಮವಾದಂತಹ ಮಾರ್ಗವನ್ನು ತೋರಿಸ್ತೇನೆ ಅಂತ ಹೇಳಿ ಇದು ಬಂದಿರುತ್ತೆ. ದೇವರ ಮೂಲಕ ಸಿಕ್ಕಂತ ಪ್ರಾರಂಭದಲ್ಲಿ ಅವರು ಅಪೋಸ್ತಲರು ಪಡೆದುಕೊಂಡಿದ್ದಾರೆ. ಪ್ರತಿ ಕ್ರೈಸ್ತ ಸಮಾಜದಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಾರೆ. ಈಗಿನ ಕಾಲದಲ್ಲಿ ಸತ್ಯವೇದ ಗ್ರಂಥ ಸಿಕ್ಕಿದೆ, ದೊಡ್ಡ ಅದೃಷ್ಟ ಇದೆ. ಒಂದು ಕಾಲದಲ್ಲಿ ಎಲ್ಲೋ ಒಂದು ಕಡೆ ಹಿರಿಯರ ಬಳಿಯಲ್ಲಿ, ನಾಯಕರ ಬಳಿಯಲ್ಲಿ ಇರ್ತಾರೆ. ಇವಾಗ ಪ್ರತಿ ಕ್ರೈಸ್ತರ ಕುಟುಂಬದಲ್ಲಿ ಈ ಸತ್ಯವೇದ ಗ್ರಂಥ ತಲುಪಿದೆ. ಎಷ್ಟು ಅದ್ಭುತ! ಅದೃಷ್ಟರ ಅಭಾಗ್ಯ, ಭಾಗ್ಯವಂತರಾಗಿರುವಂತ ನಾವು ಅದನ್ನು ಪಡೆದುಕೊಂಡು ಹೆಚ್ಚಾಗಿ ನಾವು ಬೆಳಿಬೇಕು. ಯೇಸು ಕ್ರಿಸ್ತನ ದರ್ಶನ ಆ ರೀತಿ ಬೆಳೆಯೋದಕ್ಕೆ ನಾವು ಪ್ರಯಾಸ. ಗಲತ್ಯದವರಿಗೆ ಬರೆದ ಪತ್ರಿಕೆ ಅಂದ್ರೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2:5. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ಮನುಷ್ಯನಿಗೆ ಸದೃಶನಾದನು. ಸಾಕು. ಇಲ್ಲಿ ನೋಡಿ 5ನೇ ವಚನದಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು, ಆತನಲ್ಲಿದ್ದಂತ ಮನಸ್ಸು ಇರ್ಬೇಕಂತೆ. ಆತನಲ್ಲಿದ್ದಂತ ಮನಸ್ಸು ನಮ್ಮಲ್ಲಿ ಇರ್ಬೇಕಂತೆ. ಆ ಮನಸ್ಸಿದ್ದಾಗ ಯಾವುದೇ ಸಮಸ್ಯೆ ಇರಲಿ, ಏನಾಗ್ತಿರುತ್ತೆ ಎಲ್ಲ ಯಾವುದೇ ಸಮಸ್ಯೆ ಇರಲಿ ನಿವಾರಣೆ ಆಗುತ್ತೆ. ಆ ಮನಸ್ಸು ಬರಬೇಕಲ್ಲ, ಆ ಮನಸ್ಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು. ಇವಾಗ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ಬರ್ಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಜೀವನದಲ್ಲಿ ಬ್ಯಾಪ್ಟಿಸಮ್ ಆಗುತ್ತೆ, ಸಭೆಯ ಸಹವಾಸದಲ್ಲಿ ಬೆಳಿತೀವಿ. ಯಾವುದನ್ನು ಸಭೆಯ ಸಹವಾಸದಲ್ಲಿ ಬೆಳೆದಾಗ, ಆರ್ಥಿಕವಾಗಿ ಬೆಳೆದಾಗ ಕೊನೆಯದಾಗಿ ಯಾವ ಮಟ್ಟಕ್ಕೆ ನಾವು ಬೆಳಿಬೇಕು ಹೇಳಿ? ಯಾವ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಕ್ರಿಸ್ತನ ಮನಸ್ಸು. ಏಕದಮ್ ಆತನ ಮನಸ್ಸು ಇದ್ದಷ್ಟು ಅಷ್ಟೊಂದು ಉನ್ನತವಾಗಿ ಜೀವಿಸ್ಬೇಕಂದಾಗ ಮನುಷ್ಯನಾಗಿದ್ರೆ ಕಷ್ಟ ಆಗುತ್ತೆ. ಮನುಷ್ಯನಾದವನು ಪರಿಶುದ್ಧನಾದಂತ ಭಕ್ತನಾಗಬೇಕು. ಯಾರಾಗ್ಬೇಕ್ರಿ? ಪರಿಶುದ್ಧನಾದ ಭಕ್ತನು ಆಗ್ಬೇಕು. ಮನುಷ್ಯನಾದವನು ಇನ್ನೂ ಕೂಡ ಏನಾಗ್ತಾ ಇದೆ? ಭಕ್ತನಾಗಿದ್ದೀನಿ, ದೇವರ ಬಳಿಯಲ್ಲಿ ಬಂದಿದ್ದೀನಿ ಅಂತೇಳಿ ಇನ್ನೂ ನರಮನುಷ್ಯನಾಗಿ ಜೀವಿಸ್ತಾ ಇದ್ದಾನೆ. ದೇವಭಕ್ತನಾಗಿ ಬದುಕಬೇಕು. ಕ್ರಿಸ್ತನ ಶಿಷ್ಯನಾಗಿ ಬದುಕಬೇಕು. ಕ್ರಿಸ್ತನ ಶಿಷ್ಯರಂತೆ ಬದುಕಬೇಕು. ದೇವರ ಭಕ್ತರಂತೆ ಬದುಕಬೇಕು. ಕೊನೆಯದಾಗಿ ಕ್ರೈಸ್ತನ ಮನಸ್ಸುಳ್ಳವರಾಗಿ ಬದುಕಬೇಕು. ಯಾರಾಗಿ ಬದುಕಬೇಕು ಹೇಳಿ? ಕ್ರೈಸ್ತನ ಮನಸ್ಸುಳ್ಳವರಾಗಿ ಬದುಕಬೇಕು.
ಎಲ್ಲಾದ್ರೂ ಸಂಪಾದನೆ ಇದೆ, ಇಲ್ಲ ಏನೋ ಆಸ್ತಿ ಪಾಸ್ತಿ ಗಂಟು ಕೊಡ್ತೀವಿ ಅಂತಂದ್ರೆ ಹೋಗ್ತಾರ ಹೋಗಲ್ವ? ಎಲ್ಲಿ ಹೋಗ್ತಾರೆ? ದೂರ ಇದ್ರು, ದೂರ ಇದ್ರೆ ಕೂಡ ಹೋಗ್ತಾರ. ಕಾಡು ಬೆಟ್ಟ ದಾಟಿಕೊಂಡು ಹೋಗ್ಬೇಕು, ಅಲ್ಲಿ ನಿಮಗೆ ಒಂದು 10 ತೊಲೆ ಬಂಗಾರ ಸಿಗುತ್ತೆ ಅಂದ್ರೆ ಏನ್ ಮಾಡ್ತಾರೆ? ಒಂದು 10 ತೊಲೆ ಇಲ್ಲಾಂದ್ರೆ 1 ಕೆಜಿ ಬಂಗಾರ ಸಿಗುತ್ತೆ. ಈ ಕಾಡು ಬೆಟ್ಟ ರಾತ್ರಿ ಆಗಲು ಸುಮಾರು ಒಂದು 10 ದಿನ ಪ್ರಯಾಣ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಬಂಗಾರದ ಮೂಟೆ ಕೊಡ್ತೀನಿ ಅಂದ್ರೆ ಏನ್ ಮಾಡ್ತಾರೆ? ಖುಷಿ ಖುಷಿಯಾಗಿ ಹೋಗ್ತಾರ. ನಮ್ಮ ಗುರಿ ಏನಿರುತ್ತೆ? ಬಂಗಾರದ ಮೂಟೆ, ಬಂಗಾರದ ಮೂಟೆ. ಹೋಗೋಣ, ರಾತ್ರಿದ್ರು ಪರವಾಗಿಲ್ಲ, ಕತ್ತಲಿದ್ರು ಪರವಾಗಿಲ್ಲ, ಹೋಗೋಣ. ಚಾರ್ಜ್ ಇಟ್ಕೊಡ್ರಿ, ಅದಿಟ್ಕೊಡ್ರಿ, ಏನ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ರಿ ಏನ್ರಿ, ಸುಮ್ಮನೆ ಅಂದ್ಕೊಳ್ಳೋಣ. ಈ ಬಂಗಾರ ಮೂಟೆಗಿಂತ ಶ್ರೇಷ್ಠವಾದದ್ದು ದೇವರ ರಾಜ್ಯ. ದೇವರ ರಾಜ್ಯ ನಂಬ್ತೀರಾ? ಅದ್ಭುತವಾದಂಥದ್ದು. ಇಲ್ಲಾಂದ್ರೆ ಅಷ್ಟು ದೂರದಿಂದ ಬರುವಂತ ಅವಶ್ಯಕತೆ ನಮ್ಗೆ ಇರ್ಲಿಲ್ಲ. ಕಣ್ಣಿಗೆ ನಿದ್ದೆ ಇಲ್ಲದೆ, ಕಣ್ಣಿಗೆ ನಿದ್ದೆ ಇಲ್ಲದೆ ನೀವು ಕೂಡ ನಿಮ್ಮನ್ನು ಕೂಡ ಇಲ್ಲಿ ಕುಂದಿರಿಸುವಂಥದ್ದು, ಇಲ್ಲಾಂದ್ರೆ ನಿಮಗೂ ಕೂಡ ಈ ಏನಪ್ಪಾ ನಿದ್ದೆಯನ್ನು ಕೆಡಿಸುವಂತ ಅವಶ್ಯಕತೆ ನಮಗಿಲ್ಲ. 5 ಗಂಟೆಗೆ ಎಬ್ಬಿಸುವಾಗ ಕೆಲವರು ಅಂದ್ಕೊಳ್ತಾರೆ, ಯಾಕಪ್ಪ ಇಲ್ಲಿ ಬಂದಿದ್ವಿ. ಕೆಲವರು ಮನೇಲಿದ್ರೆ ಚೆನ್ನಾಗಿತ್ತು, ನಮ್ಮ ಬಾಸ್ ಸುಮ್ಮನೆ ಫೋನ್ ಮಾಡಿ ಕರ್ಕೊಟ್ರು, ಐದು ಕೊಡ್ತಾ ಇದ್ದೀರಲ್ಲ ಬಾಸ್, ಅಲ್ಲೇ ನೋಡ್ತಾ ಇದ್ದೀರಲ್ಲ, ಮುಖಾಮುಖಿಯಾಗಿ ಬಂದಾಗಲೇನೆ ಆನಂದ. ಏನ್ರಿ, ಸಭೆಯ ಸಹವಾಸ ಇರ್ತಲ್ಲ, ಅನ್ಯೋನ್ಯತೆ ಸಹವಾಸ, ಇಂಥ ಭಾಗ್ಯ ಸಿಗಲ್ಲ. ಫೋನಲ್ಲಿ ಸಿಗುತ್ತಲ್ಲ, ಫೋನಲ್ಲಿ ಅನ್ಯೋನ್ಯತೆ ಸಹವಾಸ ಸಿಗುತ್ತೆ. ಇವಾಗ ರೋಗ ಬಂದ್ರೆ ಫೋನ್ ಬಂದು ಪ್ರಾರ್ಥನೆ ಮಾಡಿ, ಸೇವಕರು ಬಂದು ಪ್ರಾರ್ಥನೆ, ಅದು ಕೂಡ ಫೋನಲ್ಲೇ ಪ್ರಾರ್ಥನೆ ಇರ್ತೀರಿ. ಫೋನಲ್ಲೇ ಪ್ರಾರ್ಥನೆ, ಫೋನಲ್ಲೇ ಅನ್ಯೋನ್ಯತೆ ಸಹವಾಸ ಅಂದ್ರೆ ದೂರ ಇದ್ದೀರಿ. ಪ್ರತಿನಿತ್ಯ ಗೂಗಲ್ ಮೀಟ್ ಅಲ್ಲಿ ಜಾಯಿನ್ ಆಗೋಣ. ಸಭೆ ಇದ್ದಾಗ ಖಂಡಿತವಾಗಿ ಜಾಯಿನ್. ದೇವ್ರು ಕೊಟ್ಟದ ಭಾಗ್ಯ, ಅದು ನಮ್ದಲ್ಲ, ಅದು ನಮ್ದೇನಲ್ಲ, ದೇವ್ರು ಕೊಟ್ಟಂತ ಭಾಗ್ಯ. ಹೃದಯದಲ್ಲಿ, ಭಕ್ತರ ಹೃದಯಗಳಲ್ಲಿ ಬೆಂಕಿ ತರ ಉರಿತಾ ಇರುತ್ತೆ. ಕೆಲಸ ಮಾಡ್ಬೇಕು. ನಾವು ಏನಾದ್ರೂ ಒಂದು ಕೆಲಸ ಮಾಡಿ ನಮ್ಮ ಜೀವಿತ ಮುಗಿಸ್ಕೊಳ್ಬೇಕು. ನಮ್ಮ ಜೀವಿತ ನಾವು ಮುಗಿಸ್ಕೊಳ್ಬೇಕು. ಇವಾಗ 5 ದಿನಗಳು ಇದು ನಡಿಬೇಕಾದ್ರೆ ಅದರ ಹಿಂದೆ ಅನೇಕ ದಿನಗಳು ಶ್ರಮೆ ಇದೆ, ಕಷ್ಟ ಇದೆ. ಕಷ್ಟ ಇದೆಯಾ? ಅಣ್ಣವ್ರ ಕಷ್ಟ ಇದೆಯಾ? ಅವ್ರ ಕುಟುಂಬ ಕಷ್ಟ ಇದೆಯಾ? ಕಣ್ಣಿಗೆ ನಿದ್ದೆ ಇಲ್ಲದೆ, ಕಣ್ಣಿಗೆ ನಿದ್ದೆ ಇಲ್ಲ ಅವ್ರಿಗೆ. ಮತ್ತೆ ಒಬ್ಬೊಬ್ರು ತರ ಇರ್ತಾರೆ. ಕೆಲಸದ ವಿಷಯದಲ್ಲಿ ಏನ್ ನಡೀತಾ ಇರುತ್ತೋ ಅಂತ ಅಂದಾಗ ಅದನ್ನು ಕೂಡ ಒಂದು ರೀತಿಯಲ್ಲಿ ಗೊಂದಲ ಇರುತ್ತೆ, ಸಮಾಧಾನ ಇರಲ್ಲ, ಇರುತ್ತೆ ಅದೆಲ್ಲ. ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ಸುಮಾರು ಯಾವಾಗ ನಾವು ಸೇವೆಗೋಸ್ಕರ ಬಂದಿರ್ತೀವಿ ಅವಾಗ್ಲಿಂದ ಅನುಭವಿಸ್ತಾ ಇರ್ತೀವ. ಯಾರಿಗೆ ಹತ್ರ ಆಗ್ಬೇಕಂತ? ನಾವು ಇನ್ನು ದೇವರಿಗೆ ಹತ್ತಿರ ಆಗ್ಬೇಕು, ನೀವು ಕೂಡ ದೇವರಿಗೆ ಹತ್ತಿರ ಆಗ್ಬೇಕು. ದೇವಕ್ಕೆ ಹತ್ರ ಆಗ್ಬಾರ್ದು. ಮತ್ತೆ ಯಾರಿಗೆ ಹತ್ತಿರ ಆಗ್ಬೇಕು ಹೇಳಿ? ದೇವರಿಗೆ ಹತ್ತಿರ ಆಗ್ಬೇಕು, ಯೇಸು ಕ್ರಿಸ್ತನಿಗೆ ಹತ್ತಿರ ಆಗ್ಬೇಕು. ನಿಮ್ಮ ಮನಸ್ಸಿದೆಯಲ್ಲ, ನಿಮ್ಮ ಮನಸ್ಸು ಕ್ರಿಸ್ತನ ಮನಸ್ಸಾಗಿ ಬದಲಾಗಬೇಕು. ಯಾರ ಮನಸ್ಸಾಗಿ ಬದಲಾಗಬೇಕು? ಕ್ರಿಸ್ತನ ಮನಸ್ಸಾಗಿ ಕ್ರಿಸ್ತನ ಮನಸ್ಸು ಹೇಗಿರುತ್ತೆ? ಪರಿಶುದ್ಧತೆ. ಹೌದಲ್ಲ? ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಪರಿಶುದ್ಧತೆ. ಮೊಟ್ಟ ಮೊದಲು ಏನಪ್ಪ ಅಂತಂದ್ರೆ ಪರಿಶುದ್ಧತೆ. ಆಮೇಲೆ ದೇವರ ಮಕ್ಕಳನ್ನ ಕಾಪಾಡಬೇಕು ಎಂಬುವಂತ ತಪನ. ದೇವರ ಮಕ್ಕಳನ್ನ ಕಾಪಾಡಬೇಕು. ಅವ್ರಿಗೆ ಏನಿರುತ್ತಪ್ಪ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಕಳಚಿರಲ್ಲ. ಒಟ್ಟಲ್ಲಿ ನಾನು ನನ್ನ ಆರೋಗ್ಯವನ್ನ ಕಾಪಾಡಿಕೊಂಡು ನನ್ನ ಮಕ್ಕಳನ್ನ ಕಾಪಾಡಬೇಕಂದ್ರೆ ಸಭೆಯನ್ನ ಕಾಪಾಡಿಕೊಳ್ಳಬೇಕು. ನಾನು ನನ್ನ ಸಭೆಗೆ ಆರೋಗ್ಯಕರವಾದಂತಹ ಆಹಾರವನ್ನು ಕೊಡಬೇಕು, ಆರೋಗ್ಯಕರವಾದಂತಹ
ಜ್ಞಾನ ಕೊಡಬೇಕು. ನನ್ನ ಸಭೆಯಲ್ಲಿದ್ದಂತ ಆತ್ಮೀಯರು, ದೇವರ ಮಕ್ಕಳು ಆತ್ಮಿಕವಾಗಿ ಬೆಳಿಬೇಕು. ಯಾವ ಮಾನಸಿಕವಾದಂತ ರೋಗದಲ್ಲಿ ಇರಕೂಡುದು, ಮಾನಸಿಕವಾದಂತ ರೋಗದಲ್ಲಿ ಇರಕೂಡುದು. ದೇವರಿಗೆ ಹತ್ತಿರ ಮಾಡಬೇಕು, ಯೇಸು ಕ್ರಿಸ್ತರಿಗೆ ಹತ್ತಿರ ಮಾಡಬೇಕು. ಅದೇನು, ಯಾರಿಗೆ ಹತ್ತಿರ ಆಗ್ಬೇಕು? ಯೇಸು ಕ್ರಿಸ್ತರಿಗೆ ಹತ್ತಿರ ಆಗ್ಬೇಕು. ನಿಮ್ಮ ಮನಸ್ಸು ಕ್ರಿಸ್ತನಿಗೆ ಒಪ್ಪಿಸೋ ರೀತಿಯಲ್ಲಿ, ನಿಮ್ಮ ಮನಸ್ಸು ಯೇಸು ಪ್ರಭುಗೋಸ್ಕರನೇ ಕೆಲಸ ಮಾಡೋದಕ್ಕೆ ಸಿದ್ಧವಾಗುವ ರೀತಿಯಲ್ಲಿ ಸೇವಕರು ಪ್ರಯಾಸ ಪಡ. ಅದು ನಡೀತಾ ಇದೆಯಾ? ನಿಮ್ಮ ಮನಸ್ಸು ಯೇಸು ಪ್ರಭುಗೆ ಹತ್ತಿರ ಆಗುವಂತ ಕಾರ್ಯಕ್ರಮ ನಡೀತಾ ಇದೆಯಾ? ಎಲ್ಲಿ ನೋಡಿದ್ರು ಲೋಕದಲ್ಲಿ ಶರೀರದ ಆಶೆಗಳು, ಲೋಕದ ಆಶೆಗಳು, ಏನಪ್ಪ ಅಂದ್ರೆ ಮಾಯ ಬೋಧನೆಗಳಿದೆ. ಮಾಯ ಬೋಧನೆ. ನಿಜವಾದ ಸಭೆ ಯೇಸು ಕ್ರಿಸ್ತನ ಸಭೆ ಒಂದೇ. ಎಲ್ಲಿದೆಯೋ ಹುಡುಗಿ ಕಂಡುಕೊಳ್ಬೇಕು, ನಮ್ಗೆ ಸಿಕ್ಕಿದೆ, ಹೌದಲ್ವ? ಆ ನಿಜವಾದ ದೇವರ ಸಭೆಯಲ್ಲಿ ನಾವೆಲ್ಲರಿದ್ದೀವಿ. ನಿಜವಾದ ದೇವರ ಸಭೆಯಲ್ಲಿ ನಾವಿದ್ದೀವಿ. ದೇವರ ಸಭೆಯಲ್ಲಿ ಇದ್ದಂತ ನಾವು ಪ್ರತಿನಿತ್ಯ ಬೆಳಿಬೇಕು. ಪ್ರತಿನಿತ್ಯ ಆತ್ಮಿಕವಾಗಿ ಬೆಳಿಬೇಕು. ಎಷ್ಟರ ಮಟ್ಟಿಗೆ ಬಂತು ನೋಡುವಾಗ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಲಿ, ನಿಮ್ಮಲ್ಲಿಯೂ ಕೂಡ ಇರಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ನೋಡಿದ್ದೇವೆ. 19ನೇ ವಚನ: ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನಿಮಗೋಸ್ಕರ ಅಂದ್ರೆ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ. ಏನ್ರಿ ಕ್ರಿಸ್ತನ ಸಾರೂಪ್ಯವು? ಕ್ರಿಸ್ತನ ರೂಪ, ಕ್ರಿಸ್ತನ ಸ್ವರೂಪವು, ಮನಸ್ಸು ನಿಮ್ಮಲ್ಲಿ ಕೂಡ ಉಂಟಾಗ್ಬೇಕು, ನಿಮ್ಮಲ್ಲಿ ಉಂಟಾಗ್ಬೇಕು ಅಂತೇಳಿ ನಾನು ಪ್ರಸವ ವೇದನೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ರಸವ ವೇದನೆ ಅಂದಾಗ ಒಬ್ಬ ಮಹಿಳೆ ಮಕ್ಕಳ ನಡೆಯುವಂತ ಸಮಯ ಬರುತ್ತಲ್ಲ, ಡೆಲಿವರಿ ಆಗ್ತದೆ, ಇದರಲ್ಲಿ ಅದು ಪ್ರಸವ ವೇದನೆ. ನಡೆಯುವಂತ ಸಮಯದಲ್ಲಿ ಅದು ಚಿಕ್ಕ ನೋವಿರುತ್ತ, ಬಹಳ ನೋವಿರುತ್ತ ಅಂತ ನೋಡುವಾಗ ದೊಡ್ಡ ನೋವು, ದೊಡ್ಡ ಸಂಕಟ ಅಂತ ರೀತಿಯಲ್ಲಿ ಬಹಳ ನೋವಿರುತ್ತೆ. ಅಂತ ಪ್ರಸವ ವೇದನೆ ಯಾರು ಪಡುವಂಥದ್ದು ನೋಡುವಾಗ ಅಪೊಸ್ತಲನಾಗಿರುವಂತ ಪೌಲನು ಹೇಳ್ತಾನೆ, ಪ್ರಸವ ವೇದನೆ ಇದೆ. ಪ್ರಸವ ವೇದನೆ ಅಂದ್ರೆ ನಿಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವು ಬರಬೇಕು, ಸಾರೂಪ್ಯವು ಉಂಟಾಗಬೇಕು ಅಂತ ಹೇಳ್ತಾರೆ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಪ್ರಸವ ವೇದನೆ. ಪ್ರಿಯರ ದೇವರ ಮಕ್ಕಳಿರ, ನಾವು ಸಭೆಗೆ ಹೋಗೋದಿಕ್ಕೆ ಪ್ರಸವ ವೇದನೆ ಇದೆಯಾ? ಸಭೆಗೆ ಹೋಗೋದಿಕ್ಕೆ ಒಂದು ರೀತಿಯಲ್ಲಿ ನಮ್ಗೆ ಏನಾದ್ರೂ ದಾಹ ಇದೆಯಾ? ಸಭೆಯಾಗಿ ಕೂಡೋದಕ್ಕೆ ದಾಹ ಇದೆಯಾ? ಸಭೆಯಾಗಿ ಕೂಡಿ ವಾಕ್ಯಗಳನ್ನ ಕಲಿಯುವಂತ ದಾಹ ಇದೆಯಾ? ಅಂದ್ರೆ ದಾಹ ಇದೆ. ಆತ್ಮಕ್ಕೆ ಏನಿದೆ ಅಂದ್ರೆ ದಾಹ ಇದೆ. ಶರೀರ ಏನಿದೆ? ಬಾಕಿ. ಆದ್ರೂ ದೃಢವಾಗಿ ನಿಲ್ಬೇಕಾ? ದೃಢ ಅಂದ್ರೆ ಬಲಪಡಿಸ್ಕೊಳ್ಬೇಕಾ? ಒಬ್ರಿಗೊಬ್ರು ಬಲಪಡಿಸ್ಬೇಕು. ಎಷ್ಟು ದಿನ? ಸ್ವಲ್ಪ ಕಾಲ. ಇದು ಸ್ವಲ್ಪ ಕಾಲ ಇದೆ. ಇವಾಗ ನಾವು ಬಲಪಡಿಸಿಕೊಂಡಾಗ ಆಮೇಲೆ ಉನ್ನತವಾದಂತ ಮಹಿಮೆ ಲೋಕ, ಸ್ವರ್ಗ ಸಿಗುವುದು. ಏನ್ ಸಿಗುವಂಥದ್ದು? ಸ್ವರ್ಗ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ, 21ನೇ ವಚನ, 20-21ನೇ ವಚನ. ಹೇಗೆಂದರೆ
ನಾನು ಯಾವ ವಿಷಯದಲ್ಲಿ ಆದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದ ಇರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ. ನನಗೆ ಬಹಳ ಇಷ್ಟ ಇದೆ. ನನಗೆ ಬಹಳ ಇಷ್ಟ ಇದೆ. ನನಗೆ ಬಹಳ ಅಭಿಲಾಷೆ ಇದೆ. ನನ್ನ ಅಭಿಲಾಷೆ ಏನು, ನನ್ನ ಇಷ್ಟ ಏನು, ನನ್ನ ಕೋರಿಕೆ ಏನು ಅದು ಹೇಳ್ತಾರೆ. ಹೇಗೆಂದರೆ ನಾನು ಯಾವ ವಿಷಯದಲ್ಲಿ ಆದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ. ಅಂದ್ರೆ ನನ್ನ ಮೂಲಕ ಕ್ರಿಸ್ತನ ಮಹಿಮೆ ಉಂಟಾಗಬೇಕು, ನನ್ನ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು. ನನ್ನ ಮೂಲಕ, ನನ್ನ ದೇಹದ ಮೂಲಕ, ನನ್ನ ಮನಸ್ಸಿನ ಮೂಲಕ, ನನ್ನ ಆತ್ಮದ ಮೂಲಕ ಯೇಸು ಪ್ರಭುಗೆ ಮಹಿಮೆ, ಯೇಸು ಪ್ರಭುಗೆ ಘನತೆ ಉಂಟಾಗಬೇಕು. ಘನತೆ ಉಂಟಾಗಬೇಕು ಯೇಸು ಪ್ರಭುಗೆ. ಯಾವಾಗ ಘನತೆ ಉಂಟಾಗುತ್ತೆ? ಘನತೆ ಯಾವಾಗ ಉಂಟಾಗುತ್ತೆ? ಲೋಕದ ಮಲಿನ ನಮ್ಮಲ್ಲಿದ್ರೆ ದೇವರಿಗೆ ಘನತೆ ಉಂಟಾಗುತ್ತಾ? ಲೋಕದಲ್ಲಿ ಇದ್ದಂತ ಮಲಿನವನ್ನು ವಾಕ್ಯದ ಮೂಲಕ ತೊಳೆದುಕೊಂಡು, ಆ ಕೊಳೆಯನ್ನ ತೊಳೆದುಕೊಂಡು ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ, ಯಥಾರ್ಥರಾಗಿ ಇದ್ದಾಗ ದೇವರಿಗೆ ಮಹಿಮೆ ಉಂಟಾಗುತ್ತೆ ಹೇಳಬೇಕು. ಲೋಕದ ಮಲಿನ, ಲೋಕದ ಕೊಳೆ, ಲೋಕದ ಮಲಿನ, ಲೋಕದ ಕೊಳೆ. ಕೆಲವರು ದೇವರ ಭಕ್ತರು, ಸೇವಕರು ಅಂತ ಹೇಳ್ತಾರೆ, ಹೊರಗಡೆ ಹೋಗಿ ಸಿಗರೇಟ್ ರಹಸ್ಯವಾಗಿ ಕೊಡ್ತಾರೆ. ಯಾವುದು? ಸಿಗರೇಟ್ಗಳು. ಕೆಲವರಿಗೆ ಸಿಗರೇಟ್ ಸೇರುವಂತದ್ದು ಚಟ ಇರುತ್ತೆ. ಮತ್ತೆ ಅವರು ಭಕ್ತರಾಗಿರ್ತಾರೆ. ಏನಾಗಿರ್ತಾರೆ ಹೇಳಿ? ಭಕ್ತರಾಗಿರ್ತಾರೆ. ಭಕ್ತರಾಗಿದ್ದೀವಿ ಅಂತ ಅಂದ್ಕೊಳ್ತಾರೆ. ಮತ್ತೆ ಈ ಚಟ ಎಲ್ಲ ಬಿಡ್ಬೇಕಲ್ಲ. ಈ ಚಟ ಇದ್ದಾಗ ಮಕ್ಕಳು ನೋಡ್ತಾರೆ, ಅಲ್ಲೇ ನೋಡ್ತಾರಲ್ಲ, ಗೊತ್ತಾಗತ್ತ ಬೆಕ್ಕು ಅಂದ್ಕೊಳ್ತಂತೆ, ನಾನು ಕಣ್ಮುಚ್ಚಿ ಹಾಲು ಕುಡಿತೀನಿ, ಯಾರು ನೋಡಲ್ಲ. ಅದು ಕಣ್ಮುಚ್ಚಿದೆ, ಬೇರೆಯವ್ರಿಗೆ ಎಲ್ಲಾದ್ರೂ ಕಾಣುತ್ತೆ. ಅದಕ್ಕೆ ಕಣ್ಣು ಏನಾಗಿದೆ, ಕಣ್ಣು ಮುಚ್ಕೊಂಡು ಕುಡಿಯೋದು ಅಂತ, ಯಾರು ನೋಡಲ್ಲ. ಆದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಮೊಟ್ಟ ಮೊದಲು ಯಾರು ಗೊತ್ತಾಗುತ್ತೆ ಅಂದ್ರೆ ದೇವ್ರಿಗೆ ಗೊತ್ತಾಗುತ್ತೆ. ಆಯ್ತು, ಮುಗಿತ. ದೇವ್ರು ಗೊತ್ತಾದ್ಮೇಲೆ ದೇವದೂತರೇ, ಟೋಟಲ್ ಇವೆಲ್ಲ ದೇವದೂತರೇ. ಇವ್ರು ಸೇವಕರು ಹೋಗಿ ಪಕ್ಕದಲ್ಲಿ ಹೋಗಿ ಸಿಗರೇಟ್ ಸೇರ್ತಾ ಇದ್ದಾರೆ, ಬೀಡಿ ಸೇರ್ತಾ ಇದ್ದಾರೆ, ಗುಟ್ಕ ಹಾಕೊಡ್ತಾ ಇದ್ದಾರೆ ಅಂತಂದ್ರೆ ಈ ದೇವದೂತರು ಮೊಟ್ಟ ಮೊದಲು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ವಿಡಿಯೋ ಇವಾಗ ನಾವು ಏನಪ್ಪ ಅಂದ್ರೆ ಎಲ್ಲಾದ್ರೂ ಕೆಲವರು ಬಿದ್ದಿದ್ರೆ ತೆಗಿತಾ ನೋಡಿ ನೋಡಿ ನೋಡಿ, ಆಮೇಲೆ ಅಪ್ಲೋಡ್ ಮಾಡ್ತಾರೆ. ಎಲ್ಲ ಸೇವ್ ಮಾಡಿ ದರಿದ್ರ ಇವರಿಗೆ ಸೇವ್ ಮಾಡಿ. ಹುಚ್ಚು, ಇದೊಂದು ದೊಡ್ಡ ಹುಚ್ಚಿದೆ, ಇದೊಂದು ದೊಡ್ಡ ದೆವ್ವಾರಿ. ಅವ್ನು ಬಿದ್ದೋಗಿರ್ತಾನಲ್ಲ, ಬಿದ್ದೋದಂತ ವ್ಯಕ್ತಿಯನ್ನ ಎತ್ತಿ ನಿಲ್ಲಿಸ್ಬೇಕು, ಏನೋ ನೀರು ಕೊಡಬೇಕು, ಕಾಪಾಡಬೇಕು, ಈ ಯೋಚನೆ ಇಲ್ಲ. ಎಲ್ಲಾದ್ರೂ ರೋಡ್ ನಲ್ಲಿ ಆಕ್ಸಿಡೆಂಟ್ ಆಯ್ತಂದ್ರೆ ಮೊಟ್ಟ ಮೊದಲು ತೆಗೆದೇನಪ್ಪ ಅಂದ್ರೆ ವಿಡಿಯೋ ಕ್ಯಾಮ್ರಾ ಹೋಗ್ತಾರೆ, ತೆಗಿತಾರೆ. ನನ್ನ ವಿಡಿಯೋ ಎಷ್ಟು ಚೆನ್ನಾಗಿದೆ ನೋಡಿ. ದೇವದೂತರು ಏನಿಗೆ ತೆಗಿಬೇಕೆಲ್ಲ ರೌಂಡ್ ತೆಗಿತಾರೆ. ರೌಂಡ್ ಕೆಳಗಡೆಯಿಂದ ಮೇಲ್ಗಡೆ ತನಕ, ಆಮೇಲೆ ರೌಂಡ್ ಆಗಿ ತೆಗಿತಾರೆ. ವಿಡಿಯೋ ರೆಕಾರ್ಡ್ ಇರುತ್ತೆ, ಆಡಿಯೋ ರೆಕಾರ್ಡ್ ಇರುತ್ತೆ. ದೇವ ನಿನ್ನ ಮಗ ಅಲ್ಲೇನೋ ಭಕ್ತನು, ಇಲ್ಲೇನೋ ರಹಸ್ಯವಾಗಿ ಸಿಗರೇಟ್ ಸೇರ್ತಾ ಇದ್ದಾನೆ. ಇವನು ಸಿಗರೇಟ್ ಸೇರ್ತಾನೆ, ಅವನು ಕುಡಿತಾ ಇದ್ದಾನೆ ಏಕದಮ್. ಯಾರು ನೋಡಲ್ಲ ಅಂತೇಳಿ ಬ್ರಾಂಡ್ ಶಾಪಿಗೆ ಹೋಗಿದ್ದಾನೆ. ದೇವ ನೋಡು ಹೋಗ್ತಾ ಇದ್ದಾನೆ, ಯಾರು ನೋಡಲ್ಲ ಅಂತೇಳಿ ಬ್ರಾಂಡ್ ಶಾಪ್ ಹೋಗಿದ್ದಾನೆ. ದೇವ ಇವನು ಎಂಡ ಕುಡಿತಾನೆ. ಇವನ್ ದೇವರು ಏನು ಹಣ
ಏನೇನೋ ಮಾಡ್ತಾ ಇದ್ದಾನೆ ದೇವರು. ಬಾನವರು ಮಾತ್ರ ಅಬ್ಬಬ್ಬ ದೇವದೂತರ ನಮ್ಮ ವೇಷ ಹಾಕೊಂಡಿದ್ದಾನೆ ದೇವರು. ನಾವು ದೂತರನ್ನು ನಾವು ಯಾವ ರೀತಿ ಇದ್ದೀವಿ, ಬೆಳ್ಳಿದ್ದೀವರು, ನಮ್ಮ ವೇಷ ಹಾಕೊಂಡಿದ್ದಾನೆ ದೇವರು. ನನ್ಗೆ ಗೊತ್ತು, ನನ್ಗೆ ಗೊತ್ತು, ಆದ್ರೂ ದೀರ್ಘ ಶಾಂತಿ ಅಂತಾರೆ. ಯಾಕೆ ನಿಮ್ಮನ್ನ ಕಾಪಾಡ್ಬೇಕು, ನಿಮ್ಮನ್ನ ಕಾಪಾಡಿಕೊಡ್ಬೇಕು. ಯಾಕಂದ್ರೆ ನಿಮ್ಮ ಸ್ವಭಾವ ಏನ್ ಮಾಡ್ಲಿ ಅಂತ ಅವಾಗಿಂದ ಬಂದಿದೆ. ಕಾಪಾಡಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಇವರೆಲ್ಲರನ್ನ ಕಳಿಸ್ಕೊಟ್ಟಿದ್ದೀನಿ ಭಕ್ತರನ್ನು. ಕೊನೆಯದಾಗಿ ನನ್ನ ಪ್ರಿಯ ಕುಮಾರ್ನ ಕಳಿಸ್ಕೊಟ್ಟಿದ್ದೀನಿ. ಒಳ್ಳೆ ಅದೃಷ್ಟ ಇದೆ, ಒಳ್ಳೆ ಭಾಗ್ಯ ಇದೆ. ಯಾಕೆಂದ್ರೆ ಆ ಆ ಒಂದು ಉನ್ನತವಾದಂತ ಲೋಕ, ಅದ್ಭುತವಾದಂತ ಲೋಕ ಇದೆಯಲ್ಲ, ಅಲ್ಲಿ ನೀವು ಬರ್ಬೇಕಾದ್ರೆ ಪರಿಶುದ್ಧರಾಗಿ ಬರ್ಬೇಕು. ಅದನ್ನ ನೀವು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಒಂದು ಅದ್ಭುತವಾದ ಅವಕಾಶ ಕೊಟ್ಟಿದ್ದೀನಿ. ಯಾರು ಸದ್ವಿನಿಯೋಗ ಮಾಡ್ಕೊಳ್ತಾರೆ ನೋಡೋಣ, ಯಾರು ಸದ್ವಿನಿಯೋಗ ಮಾಡ್ಕೊಳ್ತಾರೆ ನೋಡೋಣ. 5 ದಿನಗಳ ಸೆಮಿನಾರ್ ಇದು ಎಲ್ಲರೂ ಸದ್ವಿನಿಯೋಗ ಮಾಡ್ಕೊಳ್ಬೇಕಾ? ಎಷ್ಟು ಜನ ಬಂದಿದ್ದೀವಿ? ಸ್ವಲ್ಪ ಜನ ಬಂದಿದ್ದೀವಿ. ಓಕೆ, ಅವರ ಕೆಲಸ ಇದ್ದೇ ಇರುತ್ತೆ, ವಾಕ್ಯ ನೋಡ್ತಾರೆ, ಕಲಿತಾರೆ. ಆದಷ್ಟು ಮಟ್ಟಿಗೆ ನಾವು ಪರಲೋಕದಲ್ಲಿ ಬಹಳ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು ಏನ್ ಮಾಡಿಸ್ಬೇಕು? ಇದಕ್ಕೆ ಒಡೆದು 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 ಸರಿಪಡಿಸ್ಬೇಕು. ಅಂದ್ರೆ ವಾಕ್ಯದ ಮೂಲಕ ಒಡೆದು. ಅಂದ್ರೆ ಮತ್ತೇನು ಪಟ 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 ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಕ್ಯದ ಮೂಲಕ ಏನ್ ಮಾಡ್ಬೇಕು? ಇದನ್ನ ಸರಿಪಡಿಸ್ಬೇಕು. ಅಪೊಸ್ತಲನಾಗಿರುವಂತ ಪೌಲನೇನಂತ ಮಾತು ನೋಡಿದ್ವಲ್ಲ, ಏನಂತೆ ಇದು? ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು. ನನಗೆ ಬಹಳ ಅಭಿಲಾಷೆ ಇದೆ, ಹಾಗೆಯೇ ಆಗುವುದೆಂದು ಭರವಸೆ ಉಂಟು. ಅದ್ರಗೋಸ್ಕರ ನಾನು ಹೋರಾಡ್ತಾ ಇದ್ದೇನೆ. ಅದ್ರಗೋಸ್ಕರ ನನ್ನ ಪ್ರಯಾಸ, ಅದಕ್ಕಾಗಿ ನನ್ನ ಪ್ರಯಾಸ, ಅದಕ್ಕಾಗಿ ನನ್ನ ಪ್ರಯಾಸ. ಎಷ್ಟು ಪ್ರಯಾಸ ಪಟ್ಟಿದ್ದೀನಿ? ಅನೇಕ ಪ್ರಾಂತಗಳನ್ನು ತಿರುಗಾಡಿದ್ದೀನಿ. ಒಂದಲ್ಲ ಎರಡಲ್ಲ, ಅನೇಕ ಪ್ರಾಂತಗಳು, ಅನೇಕ ದೇಶಗಳನ್ನ ತಿರುಗಾಡಿದ್ದೀನಿ. ತಿರುಗಾಡಿ ಸುವಾರ್ತೆ ಮಾಡಿದ್ದೀನಿ. ಸುವಾರ್ತೆ ಮಾಡುವ ಸಮಯದಲ್ಲಿ ನನ್ನನ್ನು ಒಡೆಯೋದಿಕ್ಕೆ ಕಲ್ಲೆಸೆದರು. ಆ ಸಮಯದಲ್ಲಿ ಕೂಡ ನಾನು ದೃಢವಾಗಿದ್ದೆ. ನೋಡಿ, ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ, ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಗೊಳಗೆ ಬಿದ್ದೆನು, ಬಿದ್ದಿ ಮೀರಿ ಪೆಟ್ಟುಗಳನ್ನು ತಿಂದೆನು. ಏನ್ರಿ ಸೆರೆಮನೆಯಲ್ಲಿ ಇತ್ತಂದ್ರೆ ಹೇಗಿರುತ್ತೆ? ಸೆರೆಮನೆ ಹೇಗಿರುತ್ತೆ? ಕತ್ತಲೆ ಕೋಣೆ, ಬೆಳಕಿರಲ್ಲ, ಕತ್ತಲಿರುತ್ತೆ. ಇವಾಗ ಆ ಸೆರೆಮನಿಯಲ್ಲಿ ಬಂದಾಗ ಏನ್ರಿ, ಜನ ಹೀಗೆ ಇರ್ತಾರೆ ಅಲ್ಲಿ ಸೆರೆಯಲ್ಲಿ. ಒಂದು ರೀತಿಯಲ್ಲಿ ಯಾವ್ಯಾವ ಹುಳಗಳು ಅವು ಇರ್ತವೆ, ಸಮಾಧಾನ ಇರಲ್ಲ ಅಲ್ಲಿ. ಅನೇಕ ಸಾರಿ ಸೆರೆಮನೆಯಲ್ಲಿ ಇದ್ದಾನೆ, ಅನೇಕ ಸಾರಿ. ಆಮೇಲೆ ನೋಡಿ, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೇನು ಅಂತಾರೆ. ಮಿತಿ ಮೀರಿ ಅಂದ್ರೆ ಪೆಟ್ಟುಗಳು ತಿನ್ನೋದಕ್ಕೆ ಅದಕ್ಕೊಂದು ಮಿತಿ ಇರುತ್ತೆ. ಆ ಮಿತಿ ಮೀರಿ ಪೆಟ್ಟುಗಳು ಹೊಡೆದಿದ್ದಾರೆ. ಅಂದ್ರೆ ಈ ದೇಹ ಇರುತ್ತಲ್ಲ, ಎಷ್ಟು ತಡ್ಕೊಳ್ಬೇಕೋ ಅಷ್ಟು ಇರುತ್ತೆ. ಅದಕ್ಕೆ ಮಿತಿ ಮೀರಿ ಅಂದ್ರೆ ಬಹಳ ಬಹಳ. ನಮಗೂ ಕೂಡ ಏನಪ್ಪ ಅಂದ್ರೆ, ಒಳ್ಳೆ ಪೆಟ್ಟು ಬಿದ್ದರೆ ಸ್ವಲ್ಪ ಆದ್ರೆ ತಡ್ಕೊಳಕ್ಕೆ, ಬಹಳ ಪೆಟ್ಟಿದ್ರೆ ತಡ್ಕೊಳಕ್ಕಾಗ. ಅವ್ರು ತಡ್ಕೊಂಡಿದ್ದಾರೆ. ಎಷ್ಟನೇ ವಚನಪ್ಪ? ಅನೇಕ ಸಾರಿ ಮರಣದ ಬಾಯೊಳಗೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಳಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸಿದರು. 3 ಸಾರಿ ನನ್ನಿಂದ ಅಡಗವು ಒಡೆದು ಹೋಯಿತು.
ಒಂದು ಸಾರಿ ಒಂದು ಒಂದು ರಾತ್ರಿ ಒಂದು ಹಗಲು ಸಮುದ್ರದಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಅಂದ್ರೆ ಪಟ್ಟಣದಲ್ಲಿ, ಕಾಡಿನಲ್ಲಿ, ಸಮುದ್ರದಲ್ಲಿ ಇವೆಲ್ಲ ಅಪಾಯಗಳನ್ನ ಅನುಭವಿಸ್ತಿರುತ್ತೆ. ಯಾತಕ್ಕಾಗಿ? ಹೇಗಾದ್ರೂ ಮಾಡಿ ನನ್ನ ದೇಹದ ಮೂಲಕ ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು. ಒಟ್ಟಿನಲ್ಲಿ ನನ್ನ ಜೀವಿತದಲ್ಲಿ ಯಾರಿಗೆ ಮಹಿಮೆ ಉಂಟಾಗಬೇಕು? ಕೆಲವರು ಏನಂದುಕೊಳ್ತಾರಪ್ಪ ಅಂದ್ರೆ ನಮ್ಮ ಸೇವಕರು ಮಹಿಮೆ ಉಂಟಾದ್ರೆ ಸಾಕ. ನಮ್ಮ ಸೇವಕರು ನಮ್ಮಿಂದ ನಮ್ಮ ಸೇವಕರು ಮಹಿಮೆ ಉಂಟಾಗಬೇಕು, ಅವರಿಗೆ ಮಹಿಮೆ ಆಗ್ಬೇಕು. ಆತ್ಮಿಕವಾಗಿ ನಾವು ಬದುಕಿದಾಗ ಅವ್ರಿಗೂ ಮಹಿಮೆ ಆಗುತ್ತೆ, ದೇವರಿಗೂ ಮಹಿಮೆ ಆಗುತ್ತೆ. ಅವ್ರಿಗೂ ಮಹಿಮೆ ಆಗುತ್ತೆ, ದೇವರಿಗೂ ಮಹಿಮೆ ಆಗುತ್ತೆ. ಇಲ್ಲಿ ಅಪೊಸ್ತಲರಾಗಿದ್ದ ಪೌಲನಿದ್ದಾರಲ್ಲ, ಇವರು ಸೇವಕರು. ನನ್ನಿಂದ, ನನ್ನ ದೇಹದ ಮೂಲಕ ದೇವರಿಗೆ ಏನಾಗಬೇಕು? ಮಹಿಮೆ ಉಂಟಾಗಬೇಕು, ಮಹಿಮೆ ಉಂಟಾಗಬೇಕು. ಮಹಿಮೆ ಉಂಟಾಗಬೇಕಾದ್ರೆ ಅನಾರೋಗ್ಯ ಇದ್ದಾಗಲೂ ತಲೆನೋವು, ಕೆಲವು ಟೈಮಲ್ಲಿ ತಲೆನೋವು ಇರುತ್ತೆ, ಕೆಲವು ಸಂದರ್ಭಗಳಲ್ಲಿ ಅನಾರೋಗ್ಯ ಇರುತ್ತೆ, ಕೆಲವು ಸಂದರ್ಭಗಳಲ್ಲಿ ದೇಹ ಕೆಲಸ ಮಾಡಲ್ಲ, ಮನಸ್ಸು ಒಪ್ಪಲ್ಲ, ದೇಹನೂ ಒಪ್ಪಲ್ಲ, ಎಲ್ಲ ಒಂದು ರೀತಿಯಲ್ಲಿ ಗಜಿಬಿಜಿ. ಅಂತಹ ಸಮಯದಲ್ಲಿ ಕೂಡ ನೀನು ದೇವರಿಗೋಸ್ಕರ, ಅಪ್ಪ ನನ್ನನ್ನು ನಿಮ್ಮ ಸೇವೆ ನಿಮಿತ್ತವಾಗಿ ಬಳಸ್ಕೊಪ್ಪ, ಯಾಕಂದ್ರೆ ನನ್ನ ಶರೀರ ಬಲಹೀನತೆಯಾಗಿದೆ, ನಾನು ದುಃಖದಲ್ಲಿದ್ದೀನಿ, ನನಗೇನು ಅರ್ಥ ಆಗ್ತಾ ಇಲ್ಲ, ನನಗೆ ಸಮಾಧಾನ ಇಲ್ಲ, ನೀವೇ ಎಲ್ಲ ನನಗೆ ವಾಕ್ಯ ಕೊಡಿ, ನಾನು ಧ್ಯಾನಿಸ್ಬೇಕು, ಅರ್ಥ ಮಾಡ್ಕೊಡ್ಬೇಕು, ನಿಮ್ಮ ಸೇವೆಗೆ ನಿಂತ್ಕೊಳ್ಬೇಕು ಅಂತೇಳಿ ದೃಢವಾಗಿ ಇರ್ಬೇಕು. ದೃಢವಾಗಿ ನಮ್ಮಲ್ಲಿ ಕೂಡ ಎಷ್ಟೋ ಸಾರಿ ಹೋರಾಟ ನಡೀತಾ ಇರುತ್ತೆ ನಮ್ಮ ಹೃದಯದಲ್ಲಿ. ಅಷ್ಟು ದೂರ ಹೋಗ್ಬೇಕಾ? ಎಷ್ಟು ಕಿರಿಕಿರಿ ಅನುಭವಿಸ್ಬೇಕಾ? ಆ ಮಗನೇ ಅನುಭವಿಸ್ಬೇಕು. ಮೊನ್ನೆ ಕುಮಾರಿ ಕಲ್ಪನಾ ಮಾತನಾಡುವಂಥದ್ದು ಕೇಳಿ, ಕುಮಾರಿ ಕಲ್ಪನಾ ವಾಕ್ಯ ಹೇಳುವಾಗ ಅಲ್ಲಿಂದ ಬರುವಾಗ, ಬಸ್ ಸ್ಟ್ಯಾಂಡ್ ಇಂದ ಬರುವಾಗ ಇಷ್ಟು ದೂರ ಬರ್ಬೇಕಾ? ಈ ಮೂಟೆಗಳು ಹೊತ್ಕೊಂಡು ಈ ಬಿಸಿಲಿನಲ್ಲಿ ನಮ್ಮ ಸೇವಕರು ಫೋನ್ ಮಾಡಿದ್ರೆ ನೀವೇ ಬಂದ್ಬಿಟ್ಟಿಮ್ಮ ಅಂತ ಹೇಳ್ತಾರೆ. ಅಷ್ಟು ದೂರದಿಂದ ಬಂದಿದ್ವಿ, ಕನಿಷ್ಠ ಒಂದು ಕಾರ್ ಬರ್ತದೆ ಕಳಿಸ್ಬೋದಲ್ಲ ಅನಿಸ್ತಾ? ಅವ್ರ ಕಷ್ಟನೇ ಅವ್ರಿಗೆ ಇರುತ್ತೆ, ಅವ್ರ ಕಷ್ಟ ಯಾರಿಗೆ ಹೇಳ್ಬೋದು? ನಮ್ ಕಷ್ಟ ಯಾರಿಗೆ ಹೇಳ್ಬೋದು? ಈಗ ನಾವು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀವಿ, ಆ ಕಾರು ಸುಮಾರು ವರ್ಷಗಳ ಆಗಿದೆ, ಹಳೇದಾಗಿದೆ, ಹಳೆ ಕಾರ್ ಆಗಿದೆ. ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ, ಇದನ್ನು ಕೂಡ ಏನು ಬಹಳ ಬಳಸ್ಬಿಟ್ಟಪ್ಪ ಅಂದ್ರೆ ನಾವು ಬೆಂಗಳೂರು ಮುಟ್ಟಬೇಕಾದ ಮೊದಲೇ ಅದು ಏನಾಗಿದೆಪ್ಪ ಅಂದ್ರೆ ಮುದುಕ ಆಗಿದೆ. ಆ ಮುದುಕಿಯನ್ನ ಈ ಕಡೆ ಆ ಕಡೆ ತಿರುಗಾಡಿಸಿದ್ರೆ ಹೇಗಿರುತ್ತೆ ಪಾಪ. ಮೊನ್ನೆ 15,000 ರೂಪಾಯಿ ಸರ್ವಿಸ್ಗೆ ಹೋಗಿದ್ವಿ. ಸರ್ವಿಸ್ ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಅದರಿಂದ ಬಹಳ ಕಷ್ಟ ಇರುತ್ತೆ. ಕೈಯಲ್ಲಿ ಕಾಸು ಇರಲ್ಲ, ಕೈಯಲ್ಲಿ ಏನಿರಲ್ಲ, ಕಾಸಿರಲ್ಲ. ಸಭೆಯಲ್ಲಿ ಹೇಳಿದಪ್ಪ, ಯಾವಾಗ ನೋಡಿದ್ರಿ ಸೇವಕದ್ದು ಹೋರಾಟ, ಯಾವಾಗ ನೋಡಿದ್ರು ಹಣದ ಹೇಳ್ತಾ ಇರ್ತಾರೆ. ಅದಕ್ಕೆ ದಂಡಿಗೆ ಹೋಗಲ್ಲ, ದೇವ್ರಿಗೆ ಹೇಳ್ತೀವಿ, ಹೇಳುದಿಲ್ಲ, ದೇವ್ರಿಗೆ ಗೊತ್ತು. ಅದಕ್ಕೆ ಬಂದ್ಮೇಲೆ ಅಪ್ಪ ದಯಮಾಡಿ ಸ್ವಲ್ಪ ಇದಕ್ಕೆ ರೆಸ್ಟ್ ಕೊಡೋಣ. ಆದ್ರೂ ಅದು ರೆಸ್ಟ್ ಇಲ್ಲ, ಇರ್ಲಿ ಅದು, ಯಾಕಂದ್ರೆ ಅದು ದೇವ್ರ ಸೇವೆ ಮಾಡ್ಲಿ. ನಾವು ಸ್ವಲ್ಪ ಕಷ್ಟಪಟ್ಟಾಗ ಮಕ್ಕಳಿಗೆ ಪ್ರತಿಫಲ ಇಲ್ಲ, ಉಲ್ಲಾಸದಿಂದ. ಯಾಕಿದ್ರೆ ಮನಸ್ಸು ಒಪ್ಪಲ್ಲ, ಶರೀರ ಒಪ್ಪಲ್ಲ. ಶರೀರ ಏನಪ್ಪ ಅಂದ್ರೆ ಯಾವಾಗ ಸುಖ ಬೇಕು ಅನ್ನಂತೆ, ಇದಕ್ಕೆ ಏನ್ ಬೇಕನ್ನಂತೆ? ಸುಖ ಇದ್ರೇನೆ ಪ್ರಾರ್ಥನೆ, ಸುಖ ಇದ್ರೇನೆ ಗುಣಕರಾಗ್ತೀವಿ. ಆ ರೀತಿ ಸೆಟ್ ಆಗಿದ್ದು. ಇದಕ್ಕೆ ಕಷ್ಟ ಕೊಟ್ರೆ ಪ್ರತಿಫಲ ಪರಲೋಕದಲ್ಲಿ ಬಹಳ ಸಿಗುತ್ತೆ. ಈ ಜೀವಿತಕ್ಕೆ ಏನಪ್ಪ ಅಂದ್ರೆ ದೇವರ ಸೇವೆ ನಿಮಿತ್ತವಾಗಿ ಕಷ್ಟ ಕೊಡಬೇಕು, ದೇವರ ಸೇವೆ ನಿಮಿತ್ತವಾಗಿ ಕೆಲಸ ನಡೀಬೇಕು. ಅದು ಮನಸ್ಫೂರ್ತಿಯಿಂದ ನೀವು ಮಾಡಿದಾಗ ಖಂಡಿತವಾಗಿ ದೇವರು ಕೊಡುವಂತ ಪ್ರತಿಫಲ.
ಇವ್ರು ನೋಡಿ ಹೇಗಿದ್ದಾರೆ ಇವರು, ಏನನ್ಬೇಕು ಇವರು, ಎಷ್ಟು ಪ್ರಯಾಣ ಒಂದು ಕಡೆ ಎಲ್ಲ ಎರಡು ಕಡೆ ಬಹಳ ಪ್ರಯಾಣ. ಅಂದ್ರೆ ಪ್ರಭುನ ಎಷ್ಟು ಪ್ರೀತಿಸ್ತಿದ್ರು, ಎಷ್ಟು ಪ್ರೀತಿ. ಆ ದೇವರ ಪ್ರೀತಿ ಕೂಡ ಮಹಾ ಪ್ರೀತಿ ಪ್ರಿಯರ, ಅಂತ ಪ್ರೀತಿ ಎಲ್ಲೂ ಕಾಣಲ್ಲ. ಅಷ್ಟು ಭಯಂಕರ ರೀತಿಯಲ್ಲಿ ಪ್ರೀತಿಸ್ತಾರೆ ತಂದೆ ನಮ್ಮ ಪ್ರಭು. ಎಷ್ಟು ಭಯಂಕರ, ಎಷ್ಟು ಅದ್ಭುತವಾಗಿ ನಮ್ಮನ್ನು ಪ್ರೀತಿಸ್ತಾರೆ. ಬಹಳ ಅಂತ ಭಾಗ್ಯವನ್ನ ನಾವು ಪಡ್ಕೊಂಡಿದ್ದೀವಿ, ಶ್ರೇಷ್ಠ ಭಾಗ್ಯವನ್ನ ನಾವು ಪಡ್ಕೊಂಡಿದ್ದೀವಿ. ಕೆಲವರು ಒಪ್ಪಿಕೊಳ್ಳಲ್ಲ, ಆದ್ರೆ ಕುಮಾರಿ ಒಪ್ಪಿಕೊಳ್ಳಲ್ಲ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಮನಸ್ಸಿನಲ್ಲಿ ಏನು ಅನಿಸಿದೆಯೋ, ನಿಮ್ಮ ಮನಸ್ಸಲ್ಲಿ ಏನ್ ಅನಿಸುತ್ತೆ ನಮಗೂ ಗೊತ್ತಾಗ್ಬಿಡುತ್ತೆ. ಕೆಲವರು ಹೇಳ್ಕೊಡಲ್ಲ, ಕೆಲವರು ಹೇಳ್ತಾರೆ, ಆದ್ರೆ ಇರೋ ವಿಷಯ ಕರೆಕ್ಟ್ ಆಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ನಿಜ, ಎಲ್ಲರಿಗೂ ಅನ್ಸುತ್ತೆ. ಮನಸ್ಸು ಅಂತದ್ದೇ, ಶರೀರ ಅಂತದ್ದೇ. ಮನಸ್ಸು ಶರೀರ ಅಂತದ್ದೇ. ಆದ್ರೂ ನನ್ನ ಪ್ರಭು ಬಹಳ ಕಷ್ಟಪಟ್ಟಿದ್ದಾರಲ್ಲ ನನ್ನ ಒಡೆಯ. ಅದೇ ಪ್ರಕಾರ ಭಕ್ತರೆಲ್ಲರೂ ಕೂಡ ನಮ್ಮ ಹಿರಿಯರು ಹಾಗೇನೆ ಕಷ್ಟಪಟ್ಟಿದ್ದಾರಲ್ಲ, ನಾನು ಸ್ವಲ್ಪ ಕಷ್ಟಪಟ್ಟು ದೇವ್ರನ್ನ ನಾನು ಮಹಿಮೆ ಪಡಿಸ್ತೀನಿ ಹೇಳಿ. ಅದು ಯಾವಾಗ ಬರುತ್ತಪ್ಪ ಅಂದ್ರೆ, ಅದು ಯಾವಾಗಂದ್ರೆ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಾಗ, ಆತನ ಮನಸ್ಸನ್ನ ನಾವು ಅರ್ಥ ಮಾಡಿಕೊಂಡಾಗ, ಆತನ ಸ್ವರೂಪದಲ್ಲಿ, ಆತನ ಸಾರೂಪ್ಯದಲ್ಲಿ ಬೆಳಿಬೇಕು, ಆತನ ಸಾರೂಪ್ಯ ನಮ್ಮಲ್ಲಿ ಉಂಟಾಗಬೇಕು ಎಂದು ಮನಸ್ಸು ಬಂದಾಗ ಅದು ಬೆಳಿತೀವಿ. ಹೌದು. ಯಾಕಂದ್ರೆ ಇವಾಗ ನನ್ನ ಕಾಲ ಏನಪ್ಪ ಅಂದ್ರೆ 50 ವರ್ಷ ಮುಗಿತಾ ಇದೆ. ಇನ್ನು ಬದುಕಿದ್ರು ಕೂಡ ಒಂದ್ ವೇಳೆ ಆಯುಷ್ ಕಾಲ ಅಂದ್ರೆ ಎಷ್ಟು ವರ್ಷಪ್ಪ ಕರೆಕ್ಟ್ ಆಗಿ 60 ವರ್ಷ 70 ವರ್ಷ. ಇನ್ನು ಬಲ ಇದ್ರೆ 80 ವರ್ಷ ಅನ್ಕೊಳ್ಳೋಣ. ಆದ್ರೂ ಕೂಡ ಗ್ಯಾರಂಟಿ ಇಲ್ಲ, ನಾಳೆ ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಕನಿಷ್ಠ ಪಕ್ಷದಲ್ಲಿ ಕೆಲವರು ಯುವಕರು ಒಳ್ಳೆ ರೀತಿಯಿಂದ ವಾಕ್ಯದಗೋಸ್ಕರ ಸಿದ್ಧವಾಗ್ಬೇಕು. ನಾವು ಸ್ವಲ್ಪ ಕಲಿಸಿದಾಗ, ನೀವು ಕೂಡ ಬಹಳ ಕಷ್ಟಪಟ್ಟು ಕಲ್ತ್ಕೊಂಡಾಗ, ನೀವು ಬಹಳ ಕಷ್ಟಪಟ್ಟು ಬೈಬಲ್ ಚೆನ್ನಾಗಿ ಓದ್ಬೇಕು. ನಿನ್ನೆ ಹರೀಶ್ ಕುಮಾರ್ ತೋರಿಸಿದ್ರು ಸ್ಕ್ರೀನ್ ಆಗಿ, ಇದಕ್ಕೆ ಎಷ್ಟು ಟೈಮ್ ಕೊಟ್ರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಒಂದು ದಿನಕ್ಕೆ 1 ಗಂಟೆ ಕೊಡ್ತೀವ, ಇಷ್ಟು ಸಮಯ ಇದೆ. ಅರ್ಧ ಗಂಟೆ ಟೈಮ್ ಕೊಡ್ತೀವ, ದಿನಕ್ಕೆ ಇಷ್ಟು ಕೊಟ್ರೆ, ಕಂಟಿನ್ಯೂ ಕೂತ್ಕೊಂಡ್ರೆ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಊಟ ಮಾಡಿ ತಿಂಡಿ ತಿಂದು ಟೀ ಕಾಫಿ ಕುಡ್ಕೊಂಡು ಹಾಗೆ ಓದ್ಕೊಂಡು ಹೋದ್ರೆ ಒಂದು ವಾರದಲ್ಲಿ ಬೈಬಲ್ ಗ್ರಂಥವನ್ನ ಕಂಪ್ಲೀಟ್ ಆಗಿ ಓದ್ಬೋದು. ಎಷ್ಟು ಓದೋದು ಮಾತ್ರ ವರ್ಷದ ಹಾಗೆ ಓದ್ಕೊಂಡು ಹೋದ್ರೆ, ನೆಕ್ಸ್ಟ್ ಜಿಲ್ಲೆದ ಓದ್ಕೊಂಡು ಹೋದ್ರೆ ಒಂದು ವಾರ 10 ದಿನ ತಿಂಡಿ ತಿಂದು ಕಾಫಿ ಕುಡಿದು ಮತ್ತೆ ಓದ್ಕೊಂಡು ಮತ್ತೆ ಕೂತ್ಕೊಂಡು ಹೋದ್ರೆ ಕಂಟಿನ್ಯೂ ಆಗಿ. ಇಲ್ಲ ಪ್ರತಿದಿನ 1 ಗಂಟೆ ಕೊಡ್ತೀವ, ಇಲ್ಲ 2 ಗಂಟೆ ಕೊಡ್ತೀವ, ಇಲ್ಲ ಅರ್ಧ ಗಂಟೆ ಕೊಡ್ತೀವ, ಟೈಮ್ ಕೊಡ್ಬೇಕು. ಇದಕ್ಕೆ ಎಷ್ಟು ಟೈಮ್ ಕೊಟ್ಟಿದೀವಿ ಅಂತ ಗೊತ್ತಾಯ್ತು. ಇದಕ್ಕೆ ಎಷ್ಟು ಗಂಟೆ ಟೈಮ್ ಕೊಟ್ಟಿದ್ದೀವಿ ಅಂತ ಗೊತ್ತಾಯ್ತು. ಎಷ್ಟು ಗಂಟೆ ಕೊಡ್ತಾ ಇದೀವಿ ಟೈಮ್? ಹೌದಾ, ಎಲ್ಲರೂ ಕೊಡ್ತಾ ಇದೀವ? ನಾನು ಕೂಡ ಇದಕ್ಕೆ ಟೈಮ್ ಕೊಡ್ತೀನಿ. ಆದ್ರೂ ಬೈಬಲ್ನ ಪರಿಶೋಧನೆ ಮಾಡ್ತಾ ಇರ್ತೀವಿ, ಬೈಬಲ್ ಕೊಡುವಂತ ಟೈಮ್ ಕೊಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಯಾಕಂದ್ರೆ ಪ್ರತಿದಿನಾನು ಸೇವೆ ಮಾಡ್ಬೇಕಂದ್ರೆ ಸುಲಭನ. ಇಲ್ಲೊಂದು ಅಂಶ ಮಾತಾಡ್ಬೇಕು, ಅಲ್ಲೊಂದು ಅಂಶ ಮಾತಾಡ್ಬೇಕು, ಅಲ್ಲೊಂದು ಅಂಶ ಮಾತಾಡ್ಬೇಕು. ಇಲ್ಲಿ ಈ ಅಂಶ ಮಾತಾಡ್ತಾ ಇದ್ದೇನೆ, ಹೇಳಿದ್ವಾ ಹೊಸಪುರ ಹಳೆದಾಗ ಕೇಳಿದ್ದೀರ, ಹಳಬರಿದ್ದಪ್ಪ ಅಂದ್ರೆ ಈ ಪಾಸ್ ಯಾವ ಹೇಳಿದ್ದೆ ಹೇಳ್ತಾರಂತೆ, ಇದೊಂದು ನಿನ್ನೆ ಆಗ್ತಾ ಇರ್ತಾರೆ. ಊಟದ ವಿಷಯದಲ್ಲಿ ಅಂತೀರಾ, ನಿನ್ನೆ ಸಾಂಬಾರ್ ಮಾಡಿದ್ರು, ನಿನ್ನೆ ಅನ್ನ ಸಾಂಬಾರ್ ಮಾಡಿದ್ರು, ಇವತ್ತು ಕೂಡ ಅದೇ ಹಾಕಿದ್ದಾರೆ, ಇವ್ರಿಗೆ ಬುದ್ಧಿ ಜ್ಞಾನ ಇದೆ ಅಂತ ಮಾತಾಡ್ತೀವ. ನಿನ್ನೆ ಊಟ ಮಾಡಿದ್ರೆ ಮಾಡೋಣ, ಯಾವಾಗ ಒಂದ್ಸರಿ ಒಳ್ಳೆ ರುಚಿಕರವಾದ ಆಹಾರ ಸಿಗುತ್ತೆ, ಅದನ್ನು ಸೇವಿಸೋಣ, ಇದನ್ನು ಸೇವಿಸೋಣ, ಒಟ್ಟಿನ ಆರೋಗ್ಯವಾಗಿ ಹೋಗೋಣ. ಏನಪ್ಪ ಅಂದ್ರೆ 4 ಜನ ಹೊಸಬ್ರು ಇದ್ದಾಗ ಅವ್ರಿಗೋಸ್ಕರ ನಾವು ಆಲೋಚನೆ, ಹೊಸಬ್ರು 4 ಜನ ಇರ್ತಾರೆ, ಅವ್ರಿಗೋಸ್ಕರ
ಆಲೋಚನೆ ಇರುತ್ತೆ. ಎರಡನೇದಾಗಿ ರೆಸ್ಟ್ ಕೂಡ ಇರಲ್ಲ ನಮಗೆ. ಕೆಲವು ಸಂದರ್ಭಗಳಲ್ಲಿ ಮಾತಾಡಿದ ಅಂಶಗಳನ್ನ ಮಾತಾಡ್ತಾರೆ. ಏನಪ್ಪಾ ಅಂದ್ರೆ ಟಕ್ಕಂತ ಕಲ್ಲ ಹಾಕೋದು ಮಾತ್ರ ಗೊತ್ತಿಲ್ಲ. ಏನಾಗೋದು ಗೊತ್ತಲ್ಲ, ಕಲ್ಲ ಹಾಕೋದು ಗೊತ್ತು. ಅದನ್ನ ನಾವು ಬಿಡಬೇಕು, ಆತ್ಮಿಕವಾಗಿ ಬಿಡಬೇಕು. 21ನೇ ವಚನ ಅದೇ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21, 1:20. ಹಾ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು. ಬದುಕಿದರು ಸರಿಯೇ, ಸತ್ತರು ಸರಿ. ಬದುಕಿದರು ನಾನು ಕ್ರಿಸ್ತನಿಗೋಸ್ಕರ ಬದುಕ್ತೀನಿ, ಸತ್ತರೆ ನಾನು ಕ್ರಿಸ್ತನಿಗೋಸ್ಕರ ಸಾಯ್ತೀನಿ. ನನ್ನ ಮನಸ್ಸಿದೆ ನಾನು ಕ್ರಿಸ್ತನ ಮನಸ್ಸು, ಅಂದ್ರೆ ಕ್ರಿಸ್ತನ ಮನಸ್ಸನ್ನು ನಾನು ಅನುಸರಿಸಿದ್ದೀನಿ. ಕ್ರಿಸ್ತನ ಸಾರೂಪ್ಯವು ನನ್ನಲ್ಲಿದೆ. ಅದೇ ಪ್ರಕಾರ ನಿಮ್ಮಲ್ಲಿ ಕೂಡ ಕ್ರಿಸ್ತನ ಸಾರೂಪ್ಯವು ಬರಬೇಕು, ನಿಮ್ಮಲ್ಲಿ ಕೂಡ ಕ್ರಿಸ್ತನ ಮನಸ್ಸು ಬಂದಾಗ ಏನ್ರಿ, ಆ ಬಂದಾಗ ಆ ಮನೆ ಇರುತ್ತಲ್ಲ, ಕ್ರಿಸ್ತನ ಮನಸ್ಸು ಧರಿಸಿಕೊಂಡಿರುವಂತ ಮನೆ ಇರುತ್ತಲ್ಲ, ಆ ಕುಟುಂಬ ಇರುತ್ತಲ್ಲ, ಅದು ದೇವರ ಕುಟುಂಬ. ಅದು ಟೋಟಲಿ ಜಗತ್ತಿನಲ್ಲಿ ಒಳೆಯುವಂತ ಕುಟುಂಬ. ಮನೆ ಚಿಕ್ಕದು, ಜೋಗ್ಬೇಕು, ಅದು ಭೌತಿಕವಾಗಿ ಹೆಂಗಿದ್ರು ಪರವಾಗಿಲ್ಲ. ಆ ಮನುಷ್ಯನಲ್ಲಿ ಇರ್ತಾನೋ, ಆ ಮನುಷ್ಯನಿದ್ದಂತ ಸ್ಥಳ, ಆ ಮನುಷ್ಯನು ಇದ್ದಂತ ಆ ಊರು ಅದ್ಭುತವಾಗಿ ಒಳೆಯುತ್ತೆ. ಅಂದ್ರೆ ಬೆಳಕು ಕೊಡುತ್ತೆ, ಬೆಳಕು ಕೊಡುವಂಥದ್ದು, ಬೆಳಕು ಕೊಡುವಂಥದ್ದು, ಉನ್ನತವಾಗಿ ಕಾಣುವಂಥದ್ದು. ಯಾವಾಗ ಕ್ರಿಸ್ತನನ್ನು ಧರಿಸಿಕೊಂಡು ಕ್ರಿಸ್ತ ನಮ್ಮ ಈ ಮನಸ್ಸಿನ ಕ್ರಿಸ್ತನಲ್ಲಿದ್ದಂತ ಆ ಮನಸ್ಸು ಹೆಂಗಿದೆಯೋ ಅದೇ ತರ ನಮ್ಮಲ್ಲಿದ್ದಾಗ ಅವನು ನಿಜವಾದ ಕ್ರೈಸ್ತನು. ಯಾರೇಳಿ? ನಿಜವಾದ ಕ್ರೈಸ್ತನು, ನಿಜವಾದ ಯೇಸು ಕ್ರಿಸ್ತನ ಶಿಷ್ಯನು, ಭಕ್ತರು ಆಗಿರೋದಕ್ಕೆ ನಾವೆಲ್ಲರೂ ಓಕೆ. ಇವಾಗ ಏನೇನು ಕೆಲಸ ಇದೆ ಟಕ ಅಂತ ಮುಗಿಸ್ಕೊಳ್ಳಿ ನಿಮ್ಮ ಕೆಲಸಗಳನ್ನ. ಫ್ರೆಶ್ ಆಗಿ ಟೀ ರೆಡಿ ಆಗುತ್ತೆ, ಟೀ ಕುಡೀರಿ. ಆಮೇಲೆ 8 ಗಂಟೆಗೆ ಮತ್ತೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. 9 ಗಂಟೆ 9:30 ಮತ್ತೆ ಬಂದು ಕೂತ್ಕೊಳ್ಳಿ. ಓಕೆ, ಶರೀರಕ್ಕೆ ಸ್ವಲ್ಪ ಇದಕ್ಕೆ ಒಂದು ರೀತಿಯಲ್ಲಿ ಸ್ವಲ್ಪ ಇದು ಕಷ್ಟ ಇರುತ್ತೆ. ಆದ್ರೂ ಕೂಡ ಮನಸ್ಸಿಗೂ ದೇಹಕ್ಕೂ ಕಷ್ಟ ಇದ್ರೂ ಕೂಡ ವಾಕ್ಯಗಳನ್ನ ಚೆನ್ನಾಗಿ ಕಲಿತು ಮನೆಗೆ ಹೋಗುವಾಗ ಆನಂದವಾಗಿ ಹೋಗಿ. ಯಾಕೆಂದ್ರೆ ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ, ಅಣ್ಣವ್ರ ಮೂಲಕ, ಸೇವಕರ ಮೂಲಕ, ನಮ್ಮ ಮೂಲಕ ತಿಳ್ಕೊಂಡಿದ್ದೀವಿ. ಸಂತೋಷವಾಗಿ ನೀವೆಲ್ಲರೂ ಮನೆಗೆ ಹೋಗ್ಬೇಕು. ಮನೆಗೆ ಹೋದ ಮೇಲೆ ಏನ್ ಹೇಳಿದ್ದೀವೋ ಅವನ್ನ ಮತ್ತೆ ರಿಪೀಟ್ ಆಗಿ ನೀವು ನೆನಪು ಮಾಡ್ಕೊಳ್ಬೇಕು. ಆ ನಂತರ ಇನ್ನು ಆತ್ಮಿಕವಾಗಿ ನಾವೆಲ್ಲರೂ ಬೆಳಿಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ಆಗಬಾರ್ದು, ಯಾರು ಬಾಧೆ ಪಡಬಾರ್ದು. ಮನೆಯಲ್ಲಿ ಹೊರಗೆ, ಮನೆಯಲ್ಲಿ ಅಕ್ಕ ಇದ್ದಾರ, ಅಣ್ಣ ಇದ್ದಾರ, ಅಪ್ಪ ಇದ್ದಾರ, ಅಮ್ಮ ಇದ್ದಾರ, ನಮ್ಮಿಂದ ಯಾರಿಗೂ ಮನಸ್ಸು ನೋವಾಗದಂತೆ ನಾವು ನಡ್ಕೊಳ್ಬೇಕು. ದೇವರ ಪ್ರೀತಿಯನ್ನ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ಈ ಕೃತಜ್ಞತೆಗಳು, ಸ್ತೋತ್ರಗಳು. ಕೆಲವು ಮಾತುಗಳನ್ನ ನಿಮ್ಮ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳುವಂತ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಏನು ತಿಳಿಯದವರು ತಂದೆ, ಎಲ್ಲೋ ಇದ್ದವರು ತಂದೆ, ಯಾವುದೋ ಮೂಲೆಯಲ್ಲಿ ಇದ್ದವರು ತಂದೆ, ನಮ್ಮನ್ನು ಆರಿಸಿಕೊಂಡಿದ್ದೀರಾ, ನಮ್ಮನ್ನು ಬಲಪಡಿಸಿದ್ದೀರಾ, ನಮ್ಮನ್ನು ನಿಲ್ಲಿಸಿದ್ದೀರಾ. ಯಾವ ಯೋಗ್ಯತೆ ಇಲ್ಲದಂತವರು ತಂದೆ, ನಿಮ್ಮ ಸೇವೆಯಲ್ಲಿ ನಿಲ್ಲಿಸಿದ್ದೀರಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಕರುಣೆ ತಂದೆ. ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು ತಂದೆ. ನಿಮ್ಮ ಮಾತುಗಳನ್ನು ತಿಳಿಸಿದ್ದೀನಿ, ನಿಮ್ಮ ಮಾತುಗಳೆಂಬ ವಾಕ್ಯ ಬಿದ್ದಿದ್ದೀನಿ. ನಿಮ್ಮ ಮಕ್ಕಳ ಹೃದಯದಲ್ಲಿ ಪ್ರತಿಫಲ ಕೊಡುವವರು ನೀವೇ, 100ರಷ್ಟು ಪ್ರತಿಫಲ ಕೊಡಿ. ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ತಲೆಬಾಗಿಸಿರುವಂತ ಎಲ್ಲರನ್ನೂ ಹೆಸರುಗಳಿಂದ ಆಸ್ವಾದಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ನಿಮ್ಮ ಸೇವಕರಾಗಿರುತ್ತ ಈ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತೆ ಆತನಿಗೆ ಬೇಕಾದಂತ ಆರ್ಥಿಕ ಪರಿಸ್ಥಿತಿ ಏನೇನಿದೆ ಕಷ್ಟ ಅದೆಲ್ಲ ದಯಪಾಲಿಸಿ
ಅದೇ ರೀತಿಯಲ್ಲಿ ಅವರಿಗೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ, ಅದೇ ರೀತಿಯಲ್ಲಿ ತಂದೆ ಒಳ್ಳೆ ಆರೋಗ್ಯವನ್ನು ಕೊಡಿ. ಈ ಕರ್ನಾಟಕದಲ್ಲಿ ಮಾಡಬೇಕಾದಂತಹ ಸೇವೆ ಕಾರ್ಯಕ್ರಮಗಳು ಬಹಳ ಇದೆ ತಂದೆ, ಸಹಾಯ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ಜ್ಞಾನದಲ್ಲಿ ಬೆಳೆಸಿ, ಅದೇ ರೀತಿಯಲ್ಲಿ ತಂದೆಯ ಬೇರೆ ಹೇಗರವರು ಸಭೆಯಾಗಿ ಕೂಡಿಸಿ ಗೂಗಲ್ ಮೀಟ್ ಮೂಲಕ ಮತ್ತೆ ಶ್ರದ್ಧೆಯಿಂದ ನಿಮ್ಮ ಮಗಳು ಕೆಲಸ ಮಾಡ್ತಾ ಇದ್ದಾರೆ. ಆ ಸೇವೆ ನಿಮಿತ್ತವಾಗಿ ನೀವು ಹೆಚ್ಚಾಗಿ ನಿಮ್ಮ ಮಗಳು ಕೆಲಸ ಮಾಡುವಂತೆ, ಅದೇ ರೀತಿಯಲ್ಲಿ ದೀಕ್ಷಿತ್ ಕೂಡ ನಿಮ್ಮ ಮಗಳು ಕೆಲಸ ಮಾಡುವಂತೆ ಆಶೀರ್ವದಿಸಿ, ನೀವು ಹೆಚ್ಚಾಗಿ ನಿಮ್ಮ ಸೇವೆ ಮಾಡಿ ಅನೇಕರನ್ನು ಬಲಪಡಿಸಿ ಸತ್ಯದ ಮಾರ್ಗದಲ್ಲಿ ನಡೆಸಿ ಈ ಜೀವಿತ ಕಾಲ ಮುಗಿಸಿಕೊಂಡು ನಿಮ್ಮ ಬಳಿಗೆ ಬರುವಂತೆ ಅವ್ರಿಗೂ ನಮಗೂ ಎಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಮೇಲೆ ಸಹವಾಸವು ಸದಾ ಕಾಲ ದೇವರ ಆಮೇಲೆ ಎಲ್ಲರಿಗೂ